ನಮಸ್ಕಾರ ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಕೋವಿಡ್ ಸದ್ಯ ಅತಿ ಹೆಚ್ಚು ಕೇಳ್ತಾ ಇರೋ ಒಂದು ಶಬ್ದ ಅಂತಂದ್ರೆ ಇಡೀ ದೇಶಾದ್ಯಂತ, ಪ್ರಪಂಚದಾದ್ಯಂತ ಕೋವಿಡ್ ಉಪತಳಿ ಆರಂಭ ಆಗಿದೆ, JN1 ಅಂತ ಹೇಳಿ. ಆದರೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಎಲ್ಲೋ 100 ಪ್ರಕರಣಗಳು 200 ಪ್ರಕರಣಗಳು ದಾಖಲಾಗ್ತಾ ಇದೆ. ಅದೇ ನಿಜಕ್ಕೂ ಎರಡನೇ ಅಲೆ ಮೂರನೇ ಅಲೆಯಲ್ಲಿ ನಾವು ನೋಡಿದಾಗ ಏಕಾಏಕಿ ಕೋವಿಡ್ ಶುರುವಾಗಿದ ತಕ್ಷಣನೇ 1000-2000 ಲಕ್ಷದವರೆಗೂ ಕೂಡ ಸಂಖ್ಯೆ ಹೋಗಿತ್ತು. ಆದರೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಪಾಸಿಟಿವ್ ಬರ್ತಾ ಇಲ್ಲ ಅನ್ನೋದು ಒಂದು ನಿಟ್ಟುಸಿರು ಬಿಡುವಂತಹ ವಿಚಾರ. ಆದರೆ ಒಂದು ಸಮೀಕ್ಷೆ ಹೇಳುತ್ತೆ, ಹತ್ತತ್ರ ರಾಜ್ಯದಲ್ಲಿ ಇರುವಂತಹ 54% ಮನೆಗಳಲ್ಲಿ ಒಬ್ಬೊಬ್ಬರಂತೆ ಕೋವಿಡ್ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಒಂಥರ ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಆತಂಕ ಪಡೋ ಅವಶ್ಯಕತೆ ಇಲ್ಲದೆ ಇದ್ರೂ ಎಚ್ಚರಿಕೆಯನ್ನು ವಹಿಸಲೇಬೇಕು. ಯಾಕಂತಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಕೋವಿಡ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇದರಲ್ಲಿ ಎಚ್ಚರಿಕೆಯೂ ಕೂಡ ಇರಲೇಬೇಕು. ಯಾಕೆ ಹಾಗಾದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪಸರಿಸಿದ್ರು ಹೊರಗಡೆ ಬರ್ತಾ ಇಲ್ಲ? ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾ ಇಲ್ವಾ? ಅಥವಾ ಹೋಮ್ ಮೆಡಿಕೇಶನ್ ಮಾಡ್ತಾ ಇದ್ದಾರಾ? ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇದ್ದಾರಾ? ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಇದರಿಂದ ಆಗುವಂತಹ ಪರಿಣಾಮಗಳು ಏನು? ಹೀಗೆ ಅನೇಕ ವಿಚಾರಗಳು ಮತ್ತು ಆಯಾಮಗಳು ಇಲ್ಲಿ ಮುಂದೆ ಬರುತ್ತೆ. ಅದರ ಜೊತೆಗೆ ಬದಲಾಗ್ತಾ ಇರೋ ವಾತಾವರಣದಿಂದಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉಪಯುಕ್ತ ಮಾಹಿತಿ ಕೊಡುವಂತಹ ಚರ್ಚೆಯನ್ನ ಆರಂಭ ಮಾಡ್ತಾ ಇದೀವಿ. ಇದೇ ಹೊತ್ತಿನ ವಿಶೇಷ, ಸೈಲೆಂಟ್ ಕಿಲ್ಲರ್ ಕೋವಿಡ್. 54% ಕುಟುಂಬಗಳಲ್ಲಿ ರೋಗ ಲಕ್ಷಣ. ರಾಜ್ಯದ 54% ಕುಟುಂಬಗಳಲ್ಲಿ ಕುಟುಂಬದ ಒಬ್ಬ ವ್ಯಕ್ತಿಯಂತೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ, ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಇದು ಒಂದು ಸಮೀಕ್ಷೆ ಪ್ರಕಾರ ಗೊತ್ತಾಗಿರೋದು. ಲೋಕಲ್ ಸರ್ಕಲ್ಸ್ ಅನ್ನೋ ಸಮೀಕ್ಷೆಯಿಂದ ಈ ಆಘಾತಕಾರಿ ವಿಚಾರ ಬಹಿರಂಗ ಆಗಿದೆ. ಕನಿಷ್ಠ 54% ಕುಟುಂಬಗಳಲ್ಲಿ ವೈರಲ್ ಫೀವರ್ ರೀತಿಯಾದಂತಹ ರೋಗ ಲಕ್ಷಣಗಳಿದೆ. ಕೋವಿಡ್, ಫ್ಲೂ ಅಥವಾ ಜ್ವರದ ಲಕ್ಷಣಗಳು ಇದೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಇದೆಲ್ಲ ಯಾವ ಲಕ್ಷಣಗಳು? ಕೋವಿಡ್ ಲಕ್ಷಣಗಳು ಅಂದರೆ ಮೂಗು ಸೋರಿಕೆ, ಮೈಕೈ ನೋವು, ಗಂಟಲು ನೋವು, ಕೆಮ್ಮು, ತಲೆನೋವು, ಕೀಲ್ನೋವು, ದೇಹದ ನೋವು, ಉಸಿರಾಟದ ಸಮಸ್ಯೆ, ಈ ಥರದ ಅನೇಕ ಲಕ್ಷಣಗಳು 54% ಕುಟುಂಬದಲ್ಲಿ ಒಬ್ಬರಂತೆ ಪತ್ತೆಯಾಗ್ತಾ ಇದೆ. ಚಳಿಗಾಲದಲ್ಲಿ ಮಕ್ಕಳಿಗೂ ಕೂಡ ವೈರಲ್ ಫೀವರ್, ಟೈಫಾಯ್ಡ್ ಈ ಥರದ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಏನಾದರೂ ಏರಿಕೆ ಆಗ್ತಾ ಇದೆಯಾ ಕೊರೋನಾ ಸೋಂಕು? 2 ಮನೆಗಳ ಪೈಕಿ 1 ಮನೆಯಲ್ಲಿ ರೋಗ ಲಕ್ಷಣ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಇಡೀ ರಾಜ್ಯದಲ್ಲಿ 50% ಅಂತಾನೆ ತಗೊಳ್ಳೋಣ ನಾವು. 2 ಮನೆ ಇತ್ತು ಅಂದ್ರೆ ಅದ್ರಲ್ಲಿ 1 ಮನೆಯಲ್ಲಿ ಒಬ್ಬರಿಗೆ ಕೋವಿಡ್ ಲಕ್ಷಣಗಳಿದೆ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ. ಲೋಕಲ್ ಸರ್ಕಲ್ಸ್ ಸರ್ವೆಯಿಂದ ಈ ವಿಚಾರ ಬಹಿರಂಗ ಆಗ್ತಾ ಇದೆ. ಕರ್ನಾಟಕ ನಿವಾಸಿಗಳಿಂದ 3000ಕ್ಕೂ ಹೆಚ್ಚು ಪ್ರತಿಕ್ರಿಯೆಗಳು ಬಂದಿದೆಯಂತೆ. ಇದರಲ್ಲಿ 62% ಪುರುಷರು ಮತ್ತು 38% ಮಹಿಳೆಯರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಹೌದು, ನಮ್ಮ ಮನೇಲಿ ಇವರಿಗಿದೆ, ಅವ್ರಿಗಿದೆ, ಈ ಥರದ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇದೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಆಧರಿಸಿನೇ ಈ ಒಂದು ಸರ್ವೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ಅಂಜನಪ್ಪ ಇದ್ದಾರೆ, ಖ್ಯಾತ ತಜ್ಞ ವೈದ್ಯರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಡಾಕ್ಟರ್ ವಸುನೇತ್ರ ಜಾಯ್ನ್ ಆಗ್ತಾ ಇದ್ದಾರೆ, ಶ್ವಾಸಕೋಶ ತಜ್ಞರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಡಾಕ್ಟರ್ ಪ್ರಮೋದ್ ವೈದ್ಯರು, ಮಣಿಪಾಲ ಆಸ್ಪತ್ರೆ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ಪ್ರಮೋದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಡಾಕ್ಟರ್ ಪರಿಮಳ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಸ್ತ್ರೀ ರೋಗ ತಜ್ಞರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೀವು ತುಂಬಾ ಬಿಸಿ ಇದ್ದೀರಾ, OT-ಯಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು ಮೇಡಮ್. ಐ ವಿಲ್ ಕಮ್ ಬ್ಯಾಕ್ ಟು ಯು. ಅಂಜನಪ್ಪ ಸರ್ ಮಾತಾಡಿಸಿದ ತಕ್ಷಣ ನಾನು ನಿಮಗೆ ಬರ್ತೀನಿ. ಎಸ್ ಡಾಕ್ಟರ್ ಅಂಜನಪ್ಪ ಅವರು, ಆದಷ್ಟು ನನ್ನ ಕಡೆಯಿಂದ ಏನಾದರೂ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಓಕೆ ಮೇಡಮ್, 54% ಕುಟುಂಬಗಳಲ್ಲಿ ಒಬ್ಬರಂತೆ ಕೋವಿಡ್ ಬರ್ತಾ ಇದೆ. ಬಟ್ ದಾಖಲಾಗ್ತಾ ಇರೋದು 100-200 ಪಾಸಿಟಿವ್ ಬರ್ತಾ ಇದೆ. ಬಟ್ ಅದು ಬರ್ತಾ ಇರೋದು ಓಕೆ ಫೈನ್. ಬಟ್ ಈ ರೀತಿಯಾದ ಪ್ರಕರಣಗಳು ಅಂದ್ರೆ ಎಲ್ಲರೂ ಹೊರಗಡೆ ಬರ್ತಾ ಇಲ್ವಾ, ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ವಾ, ಅಥವಾ ಇದು ನಾವು ಒಗ್ಗಿಕೊಂಡು ಬಿಟ್ಟಿದ್ದೀವಿ ಇದಕ್ಕೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಏನ್ ಹೇಳ್ತೀರಿ? ಅಮ್ಮ, ಇದು ರೆಸ್ಪಿರೇಟರಿ ವೈರಸ್, ಬಹಳ ಸಾರಿ ಇದನ್ನ ಹೇಳ್ತಿದೀವಿ. ಇದರ ಹುಟ್ಟು ಗುಣ ಹರಡೋದು, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇನ್ನೊಂದು ನೀವು ಹೇಳ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ನೋಡಿ ನಾವು ಮಾತಾಡ್ತಿದೀವಿ. ಜನರಲಿ ಸ್ಟ್ಯಾಟಿಸ್ಟಿಕ್ಸ್ ನ ವೈಟ್ ಲೈ ಅಂತಾರೆ, ಒಂದು ಬಿಳಿ ಸುಳ್ಳು ಅಂತಾರೆ. ಸುಮ್ಮನೆ ಏನಿವೆ ಮಾತಾಡುವಾಗ ಯೂಸ್ ಮಾಡೋ ಪದಗಳು ಅಷ್ಟೇ. ನೀವು ನ್ಯಾಚುರಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ 5,000 ದಿನಕ್ಕೊಂದ್ಸರಿ ಟೆಸ್ಟ್ ಮಾಡಲೇಬೇಕು ಅಂತ CM ಹೇಳ್ತಾರೆ.
ನಾವು ವೈದ್ಯರು ಅನ್ಕೋತೀವಿ ಎಲ್ರಿಗೂ ಯಾಕೆ ಮಾಡಬೇಕು, ರೋಗ ಲಕ್ಷಣ ಇರೋರ್ಗೆ ಅಷ್ಟೇ ಮಾಡಬೇಕು. ಸೊ ಒಟ್ಟು ಇಷ್ಟು ದಿನದಿಂದ ಡಿಸ್ಕಸ್ ಮಾಡಿ ನಮ್ಗೆ ಏನಂದರೆ ಏನೇ ಸ್ಟ್ಯಾಟಿಸ್ಟಿಕ್ ಬರಲಿ, 54ರಿಂದ 94 ಹೋಗಲಿ, ಬಟ್ ನೋ ಡೆತ್ಸ್. ಸಫರಿಂಗ್ ಇದೆ ನೋಡಿ. ಈ ಟೈಮ್ನೊಳಗೆ ILI ಅಂತೀವಿ ನಾವು, ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಆಗುವಂಥ ಅನೇಕ ವೈರಸ್ಗಳಿದಾವೆ, ಅಣ್ಣ ತಮ್ಮ ತಳಿಗಳಿದ್ದಾವೆ. ಸೊ ಹಂಗಾಗಿ ಇದೆಲ್ಲ ಕೂಡ JN.1 ಅಥವಾ ಬೇರೆ ಬೇರೆ ವೈರಸ್ ಇದಾವ. ನೀವು ಹೇಳ್ದಂಗೆ ಅದು ಪರೀಕ್ಷೆ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ನಮ್ಮಲ್ಲಿ ಜನಗಳು ಭಾಳ ಜನ ದೇ ರೆಫ್ಯೂಸ್, ಮಾಡಿಸ್ತೀನಿ ಅಂದ್ರೆ ಮಾಡ್ಕೊಳ್ಳೋ. ಹಿಂದೆನೂ ಎಲ್ಲ ನೋಡಿದೀವಿ ನಾವು ಇದೆಲ್ಲ. ಅಲ್ಲ ಈಗ ಇನ್ನೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಟ್ಸ್ ಕಾಮನ್ ಅನ್ನೋ ತರ ಆಗ್ಬಿಟ್ಟಿದೆ. ಕೋವಿಡ್ ಅಂದ್ರೆ ಇದು ನೆಗಡಿ ಕೆಮ್ಮು ಇದ್ದಂಗೆ ಬರುತ್ತೆ ಹೋಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು, ಆಕೆ ಪರೀಕ್ಷೆ ಮಾಡಿಸ್ಕೋಬೇಕು. ಎಲ್ಲ ಒಂದ್ ಕಡೆ ಮಾಧ್ಯಮದವರು ತಿಳುವಳಿಕೆ ಹೇಳ್ತಿದ್ರು ಕೂಡ ಮಾಧ್ಯಮದವ್ರು ಎದುರಿಸ್ತಾರೆ ಅಂತ ನಿಮ್ಮ ಮೇಲೆ ನಮ್ಮ ಮುಂದೆ ಎಲ್ಲೂ ಇಲ್ಲ ಕೋವಿಡ್, ಓನ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಇದೆ ಅಂತ ಮಾತುಗಳನ್ನು ಕೇಳ್ತಾ ಇರ್ತೀವಿ ನಾವು ಹೊರಗಡೆ ಹೋದಾಗ. ಬಟ್ ಅಟ್ಲೀಸ್ಟ್ ಎಚ್ಚರಿಕೆ ಕೊಡುವಂತಹ ಕೆಲಸ ನಾವು ಮಾಡ್ಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಡೆಫಿನೆಟ್ಲಿ, ಅದ್ರಾಗೇನು ಡೌಟ್ ಏನಿಲ್ಲ. ನಾವು 4 ಜನ ಸ್ಪೆಷಲಿಸ್ಟ್ ಕೂತಿದೀವಿ. ಪರಿಮಳ ಅವರು ಮೋಸ್ಟ್ ಬಿಸಿ ಗೈನಕಾಲಜಿಸ್ಟ್ ಅಂದ್ರೆ ನಮ್ಮ ಫೀಲ್ಡ್ ನಲ್ಲಿ ಬಹಳ ಬಿಸಿ ಅಮ್ಮ, ಆದ್ರೂ ಬಂದಿದ್ದಾರೆ. ವಿ ಆರ್ ಹ್ಯಾಪಿ. ನಾವಿಬ್ಬರು ಒಂದೇ ಸಂಸ್ಥೆಯಲ್ಲಿ ಓದ್ತೀವಿ. ಕರೆಕ್ಟ್. ಎಸ್, ಡಾಕ್ಟರ್ ಪರಿಮಳ ಅವರು, ಮೇಡಮ್ ಏನ್ ಹೇಳ್ತೀರಿ ಹೆಣ್ಮಕ್ಳಲ್ಲಿ ಆಯ್ತಾ, ಗರ್ಭಿಣಿಯರಲ್ಲೋ ಅಥವಾ ಪುಟ್ಟ ಮಕ್ಕಳಿರುವಂತಹ ಗರ್ಭಿಣಿಯರಕ್ಕಿಂತ ನಾನು ಏನ್ ಹೇಳ್ತೀನಿ ಅಂದ್ರೆ, ಕೇಳಿಸ್ತಾ ಇದೆಯಲ್ವಾ ನಾ ಮಾತಾಡೋದು? ಪ್ಲೀಸ್ ಮಾತಾಡಿ. ಕೇಳಿಸ್ತಾ ಇದೆ. ನಮಸ್ಕಾರ ಸರ್, ಅಂಜನಪ್ಪ ಅವರಿಗೂ ಮತ್ತೆ ಎಲ್ಲ ಸಹೋದ್ಯೋಗಿಗಳಿಗೂ. ಈಗ ಸ್ವಲ್ಪ ಕಾಫು, ಫೀವರ್, ಕೋಲ್ಡ್ ಅನ್ನೋದು ಕಂಡು ಬರ್ತಾನೆ ಇದೆ ಎಲ್ಲರಲ್ಲೂ. ಅದು ಆಲ್ರೆಡಿ 1 ತಿಂಗಳಿಂದ ಈ ಒಂದ್ ಸೀಸನ್ ಕೂಡ ಹಾಗೆ ಅಲ್ವಾ, ಈ ಸ್ವಲ್ಪ ಚಳಿಗಾಳಿ ಎಲ್ಲ ಇರ್ಬೇಕಾದ್ರೆ ವೈರಸ್ ಸ್ಪ್ರೆಡ್ ಎಲ್ಲ ಆಗೋದು, ಇನ್ಫ್ಲೂಯೆನ್ಸಾ ಬರೋದು ಕಾಮನ್. ಆತರ ಬಂದಿದೆ. ಆದ್ರೆ ಕೋವಿಡ್ ಪಾಸಿಟಿವ್ ಕೇಸಸ್ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಒಂದು ಅದೇ ನೀವ್ ಹೇಳ್ದಂಗೆ, ಇವಾಗ ಅಂಜನಪ್ಪರು ಹೇಳ್ದಂಗೆ ಟೆಸ್ಟ್ಗಳಿಗೆ ಒಳಗಾಗ್ತಾ ಇಲ್ಲ ಯಾರು. ಮನೆಯಲ್ಲೇ ಕೆಲವು ಹೋಮ್ ಮೆಡಿಸಿನ್ಗಳು ಅದು ಇದು ಮಾಡ್ಕೊಂಡು, ಯಾಕಂದ್ರೆ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿದೆ ಎಲ್ಲರಿಗೂ. ಒಂದು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, ಇನ್ನೊಂದು ಏನು ಅಂತಂದ್ರೆ ಅವರಿಗೆ ಇದು ಸ್ವಲ್ಪ ಈ ಸರಿ ಬಂದಿರೋ ತಳಿ ಅಂತದ್ ಏನಿಲ್ಲ, ಹೇಗೋ ನಾವು ಪಾರಾಗ್ತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ಇರೋದು ಒಂದ್ ರೀತಿಯಿಂದ ಒಳ್ಳೇದೆ. ಯಾಕೆಂದ್ರೆ ಅವ್ರು ಧೈರ್ಯವಾಗಿ ಅದನ್ನ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಿದೆ, ಸಣ್ಣ ಪುಟ್ಟದಕ್ಕೆ ಅವ್ರು ಹೊರಗಡೆ ಬರ್ತಾ ಇಲ್ಲ, ಅಲ್ಲೇ ಅವರೇ ಏನೋ ಟ್ಯಾಬ್ಲೆಟ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಒಂದು ಅನಿಸಿಕೆ ಹೇಳ್ಬೇಕು ಅಂದ್ರೆ, ನಿನ್ನೆ 2 ಪೇಷಂಟ್ಸ್ ಪ್ರೆಗ್ನೆಂಟ್ ಲೇಡೀಸ್ ಅಡ್ಮಿಟ್ ಆಗಿದ್ದಾರೆ ಫೀವರು ಇದರಿಂದ. ಬಟ್ ಅವ್ರದ್ದು ಕೋವಿಡ್ ನೆಗೆಟಿವ್ ಬಂದಿದೆ. ನನ್ನ ಅಂಡರ್ ನಲ್ಲಿ ಬಂದಿರೋರು ಇಬ್ರು ಹೇಳಿದೆ. ಬಟ್ ಅವ್ರನ್ನ ಅಡ್ಮಿಟ್ ಮಾಡಿ ಟೆಸ್ಟ್ ಗಳಿಗೆಲ್ಲ ಒಳಪಡಿಸಿದೀವಿ. ಹಾಗಾಗಿ ಏನು ಅಂತಂದ್ರೆ, ಇವಾಗ ಇನ್ಸಿಡೆನ್ಸ್ ಇದ್ರೂನು ಅದು ನೀವು ನಮ್ಮ ಅಂಜನಪ್ಪ ಹೇಳ್ದಂಗೆ ವೈಟ್ ಲೈನ್ ಒಳಗಡೆ ಸಿಗ್ತಾ ಇಲ್ಲ. ಬಟ್ ಆದಷ್ಟು ಈ JN.1 ತಳಿ ಸ್ವಲ್ಪ ಅಂತ ಒಂದು ಏನಂತಾರೆ ಅಂದ್ರೆ, ಇಟ್ ಈಸ್ ಫಾರ್ ಇಂಟ್ರೆಸ್ಟ್. ಈ ತಳಿ ಬಗ್ಗೆ ಇದು ಇಟ್ ಇಸ್ ಅ ವೈರಸ್ ಆಫ್ ಇಂಟ್ರೆಸ್ಟ್, ವೈರಸ್ ಆಫ್ ನಾಟ್ ಕನ್ಸರ್ನ್ ಅನ್ನೋದು ಒಂದು ಶುರುವಾಗಿದೆ. ಅದು ಬೇಗ ಹೊರಟೋಗ್ಬಿಡುತ್ತೆ ತಾನೇ ಅನ್ನೋದು ಒಂದು ಪ್ರತೀತಿ ಇದೆ. ಹಂಗಾದ್ರೆ ಸಾಕು. ಸೊ ಅದ್ರ ಮೇಲೆ ನಾನು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಈಗ ಸದ್ಯಕ್ಕೆ ಅದಂತೂ ಅಷ್ಟು ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಅದೇ ತರ ಇರ್ಲಿ, ಯಾವ್ದೇ ತೊಂದರೆಗಳು ಆಗ್ಬಾರ್ದು ಅನ್ನೋದನ್ನ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಓಕೆ ಮೇಡಮ್, ಬರ್ತೀನಿ ಮತ್ತೆ ಎಲ್ಲಾರು ಮಾತಾಡ್ಸ್ಕೊಂಡು ಬರ್ತೀನಿ. ಮೋಸ್ಟ್ಲಿ ಇರ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ ಅಲ್ವಾ? ಓಕೆ. ಎಸ್, ಡಾಕ್ಟರ್ ಪ್ರಮೋದ್ ಅವರ ಹಂಗೆ ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ ಸರ್. ಏನ್ ಹೇಳ್ತೀರಾ? ಈ ತರದ ಒಂದು ಸಮೀಕ್ಷೆ ಬಹಿರಂಗ ಆಗಿದೆ, ಇದು ನೋಡಿದಾಗ ಎಲ್ರಿಗೂ ಒಂದು ಆತಂಕ ಇದ್ದೇ ಇರುತ್ತೆ, ಅಯ್ಯೋ ಏನಿದು ಹಿಂಗಾಗೋಗ್ಬಿಟ್ಟಿದೆಯಲ್ಲ ಅಂತ. ಏನ್ ಹೇಳ್ತೀರಾ ಅಂತ? ಕೋವಿಡ್ ತರ ಸಿಂಪ್ಟಮ್ಸ್ ಅನ್ನೋದೇ ರಾಂಗ್ ಟರ್ಮ್. ಕೋವಿಡ್ ತರ ಸಿಂಪ್ಟಮ್ಸ್ ಅಲ್ಲ, ಕೋವಿಡ್ ಗೆ ಇನ್ಫ್ಲೂಯೆನ್ಸಾ ತರ ಸಿಂಪ್ಟಮ್ಸ್ ಇರುತ್ತೆ. ಹೋದ ವರ್ಷ ಡಿಸೆಂಬರ್ ಜನವರಿಲಿ ಕೋವಿಡ್ ಇರ್ಲಿಲ್ಲ, ಆದ್ರೂ ನೆಗಡಿ ಕೆಮ್ಮು ಜ್ವರ ಅವಾಗ ಸಮೀಕ್ಷೆ ನಡೆಸಿದ್ರು 50% ಮೇಲೆ ಇರ್ತಾ ಇತ್ತು. ಸೊ ವಿ ಆರ್ ಅನ್ಡ್ಯೂಲಿ ಗಿವಿಂಗ್ ಅನ್ಡ್ಯೂ ಕ್ರೆಡಿಟ್ ಟು ಕೋವಿಡ್ ಬೇಸಿಕ್ಲಿ. ಯಾಕೆ ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂದ್ರೆ ಡಾಕ್ಟರ್ ಅಂಜನಪ್ಪನವ್ರು ಹೇಳಿದಾಗೆ ನೆಗಡಿ ಕೆಮ್ಮು, ಗಂಟಲು ನೋವು, ಮೈಕೈ ನೋವು, ತಲೆ ನೋವು, ಉಸಿರಾಟ ತೊಂದ್ರೆ, ಇದು ಯಾವುದೇ ವೈರಸ್ ನಿಂದ ಆಗ್ಬೋದು. ನೀವು ಪ್ರತಿ ಡಿಸೆಂಬರ್ ಜನವರಿಲೂ ಬೆಂಗಳೂರಲ್ಲಿ ಸಮೀಕ್ಷೆ ನಡೆಸಿದ್ರೆ ಗ್ಯಾರಂಟಿ 50% ಮನೇಲಿ ಒಬ್ಬರಾರು ನೆಗಡಿ ಕೆಮ್ಮು ಇದ್ದೇ ಇರುತ್ತೆ. ಅದು ಕೋವಿಡ್ ಇರ್ಲಿ ಬಿಡ್ಲಿ, ಐ ಡೋಂಟ್ ಥಿಂಕ್ ಕೋವಿಡ್ ಹ್ಯಾಸ್ ಡನ್ ಎನಿ ಕಾಂಟ್ರಿಬ್ಯೂಷನ್ ಟು ದಿಸ್. ಕೋವಿಡ್ ಈ JN.1 ಸ್ಟ್ರೈನ್ ಅಂತೀವಲ್ಲ, ವಿಚ್ ಇಸ್ ಬೇಸಿಕ್ಲಿ ವೆರಿ ಸಿಮಿಲರ್ ಟು ಸಮಥಿಂಗ್ ಕಾಲ್ಡ್ as BA.286 ಅಂತ ಇದ್ವಿ ಅಮೆರಿಕಾದಲ್ಲಿ, ಪಿರೋಲಾ ವೈರಸ್ ಅಂತ. ಅಂದ್ರೆ ಕೋವಿಡ್ ದೇನೆ ಸಾರ್ಸ್ ಕೋವಿಡ್ ಓಮೈಕ್ರಾನ್ ವೇರಿಯಂಟ್. ಅದು ಸೆಪ್ಟೆಂಬರ್ ನಲ್ಲಿ ಡಿಟೆಕ್ಟ್ ಆಗಿತ್ತು. ಅಪ್ ಟು 29% ಆಫ್ ದ ಪೀಪಲ್ ವೇರ್ ಇನ್ಫೆಕ್ಟೆಡ್, ಬಟ್ ವೆರಿ ಫ್ಯೂ ಮಾರ್ಟಾಲಿಟಿ, ವೆರಿ ಫ್ಯೂ ಹಾಸ್ಪಿಟಲೈಸೇಷನ್ಸ್. ನನ್ನ ಪ್ರಕಾರ ಡಿಸೆಂಬರ್ 1 ಅಲ್ಲಿ ರಜೆಗಳು ಬಂದಾಗ ಅಮೆರಿಕಾದಿಂದ ತಂದೆ ತಾಯಿ ತಾತಾಜಿ ನೋಡಕ್ಕೆ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಲ್ಲಿಂದ ಬಂದ್ರು. ಸೊ ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಗಾಟ್ ಇಟ್. ಬಟ್ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂದ್ರೆ ನೆಗಡಿ ಕೆಮ್ಮು ಗಂಟಲು ನೋವು ಕೋವಿಡ್ ತರ ಸಿಂಪ್ಟಮ್ಸ್ ಅನ್ನೋದಕ್ಕಿಂತ ಕೋವಿಡ್ ಗೆ ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸ್ ಇರ್ತದೆ. ಸೊ ಇವಾಗಿರೋ ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸ್, ಈಗ ನಾನು ದಿನಕ್ಕೆ 35 ಅಪಾಯಿಂಟ್ಮೆಂಟ್ ಕೊಟ್ರೆ ಅದರಲ್ಲಿ 10 ಜನ ನೆಗಡಿ ಕೆಮ್ಮು ಇರ್ತಾರೆ. ನಾನು ಈಗ ಸದ್ಯಕ್ಕೆ 10 ಜನಕ್ಕೂ ರ್ಯಾಪಿಡ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ ಕೋವಿಡ್. ಆದ್ರೆ
ಪಾಸಿಟಿವ್ ಬರೋದು ಎಕ್ಸ್ಟ್ರೀಮ್ಲಿ ಕಮ್ಮಿ. ಮೋಸ್ಟ್ ಆಫ್ ದೆಮ್ ವಿಲ್ ಹ್ಯಾವ್ ಫ್ಲೂ. ಅದೇ ಫ್ಲೂ ಪ್ಯಾನಲ್ ಇವತ್ತು ಪಾಸಿಟಿವ್ ಬರ್ತಾರೆ, ಅದಕ್ಕೆ ನಾವು ಟ್ಯಾಮಿ ಫ್ಲೂ ಅಂತ ಡ್ರಗ್ ಕೊಡ್ತೇವೆ, ವಾಸಲ್ ಟ್ಯಾಮಿವಿರ್. ಸೊ ಕೋವಿಡ್ ಸಿಂಪ್ಟಮ್ಸ್ ಎಲ್ಲಾ ಕಡೆ ಇಲ್ಲ, ಇನ್ಫ್ಲೂಯೆನ್ಸಾ ಸಿಂಪ್ಟಮ್ಸ್ ಎಲ್ಲಾ ಕಡೆ ಇಲ್ಲ. ಅದು ಪ್ರತಿ ವರ್ಷನೂ ಡಿಸೆಂಬರ್ ಜನವರಿ ಇದ್ದೇ ಇರುತ್ತೆ. ಕೋವಿಡ್ ಇಂದಾನೇ ಇದಾಗ್ತಿದೆ ಅನ್ನೋದು ಸಿಚುವೇಶನ್ ಇರುತ್ತೆ. ವಾತಾವರಣ ಬದಲಾವಣೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಎಸ್ ವಸುನೇತ್ರ ಅವರು ಅಂದ್ರೆ ಈ ಸಮಸ್ಯೆ ಅಂದ್ರೆ ಶ್ವಾಸಕೋಶ ಸಮಸ್ಯೆ ಇರೋರು, ಅದರಲ್ಲೂ ವಯಸ್ಸಾದವ್ರಿಗೆ ಈ ಲಕ್ಷಣಗಳು ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕು. ಯಾಕಂದರೆ ಇದು ಕಾಮನ್ನು, ಇದು ಕೋವಿಡ್ಡೇ ಅಲ್ಲ, ಅಥವಾ ಇದು ಈ ಸಂದರ್ಭದಲ್ಲಿ ಬರೋದು ಕಾಮನ್ನು ಅಂತ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಥವಾ ಎಲ್ಲ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದೇ ಅದು, ವಯಸ್ಸಾದವ್ರು ದಯವಿಟ್ಟು ಮಾಸ್ಕ್ ಹಾಕೊಂಡು ಓಡಾಡಿ. ಅದರಲ್ಲೂ 60 ವರ್ಷ ಮೇಲ್ಪಟ್ಟವರು, ಶ್ವಾಸಕೋಶ ಸಮಸ್ಯೆ ಇರೋರು ಪ್ರಾಬ್ಲಮ್ ಆಗುತ್ತೆ ಅಂತ. ಯಾಕಂದರೆ ಕಳೆದ ಬಾರಿ ನೋಡಿದ್ವಿ ಶ್ವಾಸಕೋಶ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಬಾಧಿಸ್ತು, ಏನೇನೆಲ್ಲ ಆಯಿತು ಅಂತೇಳಿ. ಏನು ಹೇಳ್ತೀರಿ? ಹೌದು, ಐ ಮೀನ್ ನಾವು ಹೈ ರಿಸ್ಕ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಹೈ ರಿಸ್ಕ್ ಗ್ರೂಪ್ ಅಂದರೆ ಬರೋದು ವಯಸ್ಸಾದವರಲ್ಲಿ, ಗ್ರೇಟರ್ ದೆನ್ 65 ವರ್ಷಕ್ಕಿಂತ ಜಾಸ್ತಿ ಇರೋರು ಇರ್ಬೋದು, ಅಥವಾ ಶ್ವಾಸಕೋಶದಲ್ಲಿರುವಂಥ ರೋಗ ಒಳಪಟ್ಟವ್ರು ಇರ್ಬೋದು, ಆಸ್ಮಾ ಇರ್ಬೋದು, COPD ಇರ್ಬೋದು, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇರ್ಬೋದು. ಅವ್ರಿಗೆಲ್ಲ ಇದ್ದವರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದು ಸರ್ವಸಾಮಾನ್ಯ. ಬರೀ ಎನಿ ಇನ್ಫೆಕ್ಷನ್ ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಅಂದರೆ ನಾವು ಕೋವಿಡ್ ಬರೋದಕ್ಕಿಂತ ಮುಂಚೆ ಇನ್ಫ್ಲುಯೆನ್ಸಾದಲ್ಲಾದರೂ ಆಗಿರ್ಬೋದು, ಅಥವಾ ಅಡಿನೋ ವೈರಸ್ ಅಂತ ಏನಿತ್ತು. ಇನ್ಫ್ಯಾಕ್ಟ್ ಅಡಿನೋ ವೈರಸ್ ಸ್ವಲ್ಪ ನಾವು ಸೆಪ್ಟೆಂಬರ್ಗೂ ಮುಂಚೆ, ಆಗಸ್ಟಲ್ಲಿ ಸ್ವಲ್ಪ ನಾವು ಒಂದು ಸ್ಪೈಕ್ ನೋಡಿದ್ವಿ ಬೆಂಗಳೂರಲ್ಲಿ. ಆವಾಗ ಕೂಡ ನಾವು ನೋಡಿದ್ದೇನೆಂದರೆ ಅದು ಸರ್ವಸಾಮಾನ್ಯರಿಗಿಂತ ಯಾರಿಗೆ ಹೈ ರಿಸ್ಕ್ ಇರುತ್ತೆ ಅವರಲ್ಲಿ ಅದು ಸ್ವಲ್ಪ ಸೀರಿಯಸ್ ರೋಗ ಕಂಡು ಬರಬಹುದು. ಅದಕ್ಕೆ ವಿ ಹ್ಯಾವ್ ಟು ಡೆಫಿನೆಟ್ಲಿ ಟೇಕ್ ಪ್ರಿಕಾಷನ್ಸ್. ವಯಸ್ಸಾದವರು ಡೆಫಿನೆಟ್ಲಿ, ಅಂದರೆ ಬರೀ ಕೋವಿಡ್ಗಂತ ಅಲ್ಲ, ಎನಿ ವೈರಸ್ ಪ್ರಿವೆನ್ಷನ್ಗೋಸ್ಕರ ಮಾಸ್ಕ್ ಹಾಕೊಳ್ಳೋದು ಉತ್ತಮ. ಇನ್ಫ್ಯಾಕ್ಟ್ ನಾವು ಇದು ಕೋವಿಡ್ ಬರೋದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ವಿ, ಎಸ್ಪೆಷಲಿ ಆಸ್ಮಾ ಪೇಷಂಟ್ಸ್ಗೆ. ಅವ್ರಿಗೆ ಮುಜುಗರ ಆಗೋದು, ಅಯ್ಯೋ ಡಾಕ್ಟ್ರೆ ಹಾಕೊಳ್ಳೋದಕ್ಕೆ ಏನೋ ಒಂಥರ ನೋಡ್ತಾರೆ, ನಮಗೆ ದೊಡ್ಡ ಸೀಕ್ ಇರೋ ಥರ ಇದೆ. ಇನ್ಫ್ಯಾಕ್ಟ್ ಕೋವಿಡ್ ಆದಮೇಲೆ ತುಂಬ ಖುಷಿ ಪಟ್ಟವ್ರು ಆಸ್ಮ್ಯಾಟಿಕ್ಸ್, ಅವರು ಏನೋ ಒಂಥರ ಆರಾಮಾಗಿ ಹಾಕೊಂಡು ಓಡಾಡ್ತಾ ಇರ್ಬೋದು. ಸೊ ಡೆಫಿನೆಟ್ಲಿ ಪ್ರಿಕಾಷನ್ಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಹೈ ರಿಸ್ಕ್ ಗ್ರೂಪ್ಸ್. ಡಯಾಬಿಟಿಸ್ ಇರೋರು, ಇಲ್ಲ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರೋರ್ದು, ಇಲ್ಲ ಕಿಡ್ನಿ ಪ್ರಾಬ್ಲಮ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರೋರು, ಇಲ್ಲ ಇಮ್ಯುನೋ ಸಪ್ರೆಸೆಂಟ್ಸ್, ಯಾರ್ದು ಅವ್ರದ್ದು ಇಮ್ಯುನಿಟಿ ಕಡಿಮೆ ಮಾಡೋ ಔಷಧ ತೊಗೊಳ್ತಾ, ಅಥವಾ ಯಾವುದಾದ್ರು ರೋಗದಿಂದ ಅವ್ರ ಇಮ್ಯುನಿಟಿ ಕಡಿಮೆ ಆಗುತ್ತಲ್ಲ, ಅವರೆಲ್ಲ ಪ್ರಿಕಾಷನ್ಸ್ ತಗೊಳ್ಳೋದು ತುಂಬ ಮುಖ್ಯ. ನಿಜ ನಿಜ. ಡಾಕ್ಟರ್ ಅಂಜನಪ್ಪ ಅವರು, ಫೈನಲಿ ಮತ್ತೆ ನಿಮಗೇನು ಅಂತಂದರೆ, ಚಾಲೆಂಜಿಂಗ್ ಅಂದರೆ ಒಂದು ಹೆದರಿಸಬಾರ್ದು, ಬಟ್ ಎಚ್ಚರಿಕೆ ಕೊಡಬೇಕು, ಆತಂಕ ದೂರ ಮಾಡಬೇಕು. ಆದರೆ ಮಾಡಬೇಕಾದ ಜವಾಬ್ದಾರಿಗಳಿರುತ್ತೆ ನಮ್ಮದು. ಯಾಕಂದರೆ ಮನೇಲಿ ಎಲ್ಲರೂ ಇರ್ತಾರೆ, ಒಬ್ಬರಿಗೆ ಯಾರಿಗೋ ಲಕ್ಷಣ ಇದೆ, ಅವ್ರು ಆರೋಗ್ಯವಾಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂದಿದ ತಕ್ಷಣ ಆ ಲಕ್ಷಣಗಳು ಬೇರೆಯವ್ರಿಗೆ ಬರಬಾರ್ದು ಅಂತಿಲ್ಲ, ಬೇರೆಯವ್ರಿಗೆ ಹರಡಬಾರ್ದು ಅಂತಿಲ್ಲ. ಕೇವಲ ಕೋವಿಡ್ ಮಾತ್ರ ಅಲ್ಲ, ಈ ಸಾಮಾನ್ಯ ವೈರಸ್ಗಳು ಕೂಡ ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದೇ. ನೆಗಡಿ, ಕೆಮ್ಮು ಎಲ್ಲವೂ ಕೂಡ ಒಬ್ರಿಗೊಬ್ರಿಗೆ ಬರುವಂಥದ್ದೇ. ಮನೇಲಿದ್ದಾಗ ಒಬ್ರಿಗೆ ಬಂದರೆ ಶುರುವಾಯಿತು, ಇಡೀ ಮನೆಗೆ ಆವರಿಸ್ಕೊಳ್ಳುತ್ತದೆ, ಒನ್ ಬೈ ಒನ್ ಅಂತೇಳಿ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಇದು ವೆದರ್ ರಿಲೇಟೆಡ್ ವೆದರ್, ಬಟ್ ಡಿಫ್ರೆನ್ಶಿಯೇಟ್ ಮಾಡೋದು ಯಾವಾಗ, ಹೇಗೆ, ಯಾವಾಗ ಹೋಗಬೇಕು, ಎಚ್ಚರಿಕೆ ವಹಿಸಬೇಕಾಗಿರೋ ಸಂದರ್ಭ ಯಾವುದು ಹೇಳಿ? ಇಲ್ಲ, ಇದನ್ನು ಚೆನ್ನಾಗಿ ಹೇಳಿದ್ರು. ಆ್ಯಕ್ಚುಲಿ ಮೊದಲೆಲ್ಲ ಮಾಸ್ಕ್ ಹಾಕ್ಕೊಂಡ್ರೆ ಡಯಾಲಿಸಿಸ್ ಮಾಡ್ಕೋತಿದ್ದೀರಾ ಅಂತ ಕೇಳೋರು. ಇವಾಗ ಇಟ್ ಇಸ್ ಬಿಕಮ್ ಎ ಯೂನಿಫಾರ್ಮ್. ಕರೆಕ್ಟ್. ನೋ ಡೌಟ್, ಮನೆಗೆ ಯಾರನ್ನ ಇರಲಿ, ಅದು ಕೋವಿಡ್ಡೋ ನಾಟ್ ಕೋವಿಡ್ಡೋ ಎನಿ ವೈರಲ್ ಡಿಸೀಸ್, ಇಟ್ಸ್ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಅಂತ. ಅದರೊಳಗೆ ನೋಡಿ, ಒಂದು ಮನೆಯಲ್ಲಿ ಯಾರಿಗಾನು ಒಬ್ರಿಗಿದ್ರೆ ಮಕ್ಕಳಿರ್ತಾರೆ, ಎಲ್ಲ ಮನೆಯೊಳಗೆ ಹಿರಿಯರು ಇರ್ತಾರೆ. ಸೊ ಅದರಿಂದ ಬಟ್ ಇದು ಡೆಫಿನೆಟ್ಲಿ ಕೋವಿಡ್ ಏನಾ ಅಥವಾ JN.1 ವಿ ಆರ್ ನಾಟ್ ಕನ್ಸರ್ನ್. ಯಾಕಂದರೆ ಎಲ್ಲದ್ರಾಗೂ ನೆಗಡಿ, ಕೆಮ್ಮು, ಜ್ವರನೇ. ಇವತ್ತು ಏನಂದರೆ ಕೋಮಾರ್ಬಿಡಿಟೀಸ್, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಅದರ್ವೈಸ್ ಎಲ್ಲರೂ ಅಡ್ಮಿಷನ್ ಅಂತೂ ಡೆಫಿನೆಟ್ಲಿ ಬೇಕಾಗಲ್ಲ. ಮೊದಲು ಕೋವಿಡ್ ಬಂದ ತಕ್ಷಣ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆದ ತಕ್ಷಣ ICU ಬೆಡ್ ಇಲ್ಲ ಅಂತ ಒದ್ದಾಡೋರು. ಈ ಪರ್ಟಿಕ್ಯುಲರ್ ಇವತ್ತಿನ ಸಿಚುಯೇಷನಲ್ಲಿ ದಟ್ ಕೈಂಡ್ ಆಫ್ ಎ ಸೀನ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಟ್ ಏನೋ ಮನೆಯಲ್ಲಿ ಅಂಥವ್ರು ದಯವಿಟ್ಟು ಮನೆಯಲ್ಲಿ ಒಂದು ಮಾಸ್ಕ್ ಹಾಕ್ಕೊಂಡಿರಿ, ಹೊರಗಡೆ ಹೋಗಬೇಡಿ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ನ ನಮಗೇನಂದರೆ ಅವೇರ್ನೆಸ್, ಏನಿಲ್ಲ ಅನ್ಕೋತಾವ್ರ ಜನ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಇದಾರಲ್ಲ ಅನ್ನೋ ರೀತಿ ಇದೆ ಈ ಸ್ಟ್ಯಾಟಿಸ್ಟಿಕ್ಸು. ಬಟ್ ನಾವೆಲ್ಲರೂ ಅವಾಗ ಫಿಸಿಷಿಯನ್ ಹೇಳ್ದಂಗೆ, ಪಲ್ಮನಾಲಜಿಸ್ಟ್ ಹೇಳ್ದಂಗೆ, ನಾವೆಲ್ಲರೂ ಕೂಡ ಒಂದೇ ಕನ್ಸರ್ನು, ಇಟ್ ಇಸ್ ನಾಟ್ ಎ ಕಿಲ್ಲರ್ ವೈರಸ್ ಅಷ್ಟಂತೂ ಡೆಫಿನೆಟ್ ಹೇಳಿ. ಹಂಗೆ ಅಂದ್ಕೊಂಡು ಎಲ್ಲೋ ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಅದನ್ನು ನಮ್ಮದು ನಿಮ್ಮದು ಡಿಸ್ಕಷನ್ ಆದ ವಿಚಾರ. ದಯವಿಟ್ಟು ಇಟ್ ಇಸ್ ವೆರಿ ಸೇಫ್ ಟು ವೇರ್, ಅದು ಕಾಸ್ಟ್ಲಿನೂ ಅಲ್ಲ, ಅಂತ ಕಂಬರ್ಸಮ್ ಪ್ರೊಸೆಸ್ಸು ಅಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಮಾತು ಕೇಳಿ ಅಂತ ಜನಗಳಿಗೊಂದು ಸಂದೇಶ ಕೊಡ್ಬೋದು. ಸೊ ಟೆಸ್ಟ್ಗಳು ಏನಾಗುತ್ತೆ ಅಮ್ಮ ಹೇಳ್ದಂಗೆ ನೋಡಿ, ಅವ್ರು ಪ್ರಾಕ್ಟಿಕಲಿ ಹೇಳಿದ್ರು, ನಾನು ಅಷ್ಟು ಜನಕ್ಕೆ ಮಾಡಿಸ್ತೀನಿ ಆದರೂ ಇಷ್ಟು ಇದು ಬರುತ್ತೆ ಅಂತ. ಅಟ್ ಇಟ್ ಇನ್ವಾಲ್ವ್ಸ್ ಕಾಸ್ಟ್ ಅಮ್ಮ. ಗೌರ್ಮೆಂಟಿಗೆ ಸುಮ್ಮನೆ 5,000 ಮಾಡ್ತೀನಿ ಅಂದರೆ ಒಂದಷ್ಟು ರೊಕ್ಕ ಹೊಡೆದ್ರು. ನಮ್ಮದು
ದುಡ್ಡನ್ನ ಅಷ್ಟೇನೆ ಹೊರತು ಸೈನ್ಸ್ ಸೇಸ್ ನೆಸೆಸಿಟಿ ಇರಬೇಕು. ಹೌದು, ಸುಮ್ಮನೆ ತಗಡು ಹೊಡಿತೀನಿ, ಗಳ ಹೊಡಿತೀನಿ, ಯಾರೋ ಗೈಡ್ಲೈನ್ಸ್ ಕೊಟ್ಟರು. ಆ್ಯಕ್ಚುಲಿ ನಾವೆಲ್ಲ, ನಾನು ಇವರೆಲ್ರಿಗೂ ಸೀನಿಯರ್ ಆಗಿದ್ದೀನಿ ಏಜು, ಇದೆಲ್ಲ ಗಳ ಹೊಡಿ ನಮ್ಮ ಮೆಡಿಕಲ್ ಬುಕ್ನ ನಾವೆಲ್ಲೂ ಕೇಳೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ಓನ್ಲಿ ನಮಗೆ ಕ್ವಾರಂಟೈನ್ ಅನ್ನೋದೊಂದು ಪದ ಇತ್ತು ಕಮ್ಯುನಿಟಿ ಮೆಡಿಸಿನ್ ಒಳಗೆ. ಸೊ ಅದು ಬಿಟ್ಟರೆ ಇವೆಲ್ಲ ಕೋವಿಡ್ ಟೈಮ್ ನಾವು ಏನೆಲ್ಲ ಕೇಳಿದ್ವಲ್ಲ, ಅರ್ಧ ಬಿಸ್ನೆಸ್ಸು ಅರ್ಧ ವಿಜ್ಞಾನ. BBMP ಮಾಡಿದ್ರು ಕೂಡ ಅದೆಲ್ಲ. ಹೌದು ಹೌದು ಮಾಡಿದ್ರು. ಏರಿಯಾದಿಂದ ಇನ್ನೊಂದು ಹೌದು, ಹೋಗ್ಬಾರ್ದು. ಕಂಪ್ಲೀಟ್ಲಿ ಲಾಕ್. ಹೌದು ಹೌದು, ಇದೆಲ್ಲ ಲಾಕ್ ಸಿಸ್ಟಮ್ಮು ಇವೆಲ್ಲ ಅವೈಜ್ಞಾನಿಕವಾಗಿ ಮಾಡಿದ್ರು, ಅಷ್ಟಂತೂ ಸತ್ಯ. ಹಾಗಾಗಿ ಟಾಸ್ಕ್ ಮೊದಲ ಅಲೆ ಎಲ್ಲರಿಗೂ ಹೊಸತಾಗಿತ್ತು. ಹೌದು, ಏನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಂಗಾಗಿ ಯಾರು ಏನ್ ಮಾಡಿದ್ರು ಓಕೆ ಸರಿ ಅನ್ನೋ ತರನೇ ಇತ್ತು ಸಿಚುವೇಶನ್. ಬಟ್ ಆ ಟೈಮ್ನಾಗ ಯಾಕಮ್ಮ ಕರೆಕ್ಟ್ ವೈರಾಲಜಿಸ್ಟ್ ರವಿ ಅವರಾಗ್ಲಿ ಕರೆಕ್ಟಾಗಿ ಈ ಜನಗಳಿಗೆ ನಮ್ಗೆಲ್ರಿಗೂ ಕೂಡ ಒಂದು ಕರೆಕ್ಟ್ ಮೆಸೇಜ್ ಕೊಡಬೇಕಾಗಿತ್ತು. ದಟ್ ನೆವರ್ ಹ್ಯಾಪನ್ ಡ್ಯೂರಿಂಗ್ ಕೋವಿಡ್ ಟೈಮ್. ಹಂಗಾಗಿ ಒಟ್ನಾಗ ಎಚ್ಚರವಾಗಿರೋಣ. ಡೆಫಿನೆಟ್ಲಿ ಎಚ್ಚರವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಎಸ್ ಡಾಕ್ಟರ್ ಪರಿಮಳ ಅವ್ರು ಏನ್ ಹೇಳ್ತೀರಿ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವ್ರು ಹೇಳಿದ್ಮೇಲೆ ಅಂಜನಪ್ಪನವ್ರು ಅದು ಶತಸಿದ್ಧ ಅಂತ. ಹಾಗೆ ಅದು ಸೀನಿಯರ್, ಅವಾಗಿನ ಸೀನಿಯರ್ ಯಾವಾಗ್ಲೂ ಸೀನಿಯರ್. ಅವರು ಎಕ್ಸ್ಪರ್ಟ್ ಆಗಿದ್ದೆ ಬೇರೆ ಇದ್ರಲ್ಲಿ, ಬಟ್ ಅವ್ರು ಫೇಮಸ್ ಆಗಿದ್ದೆ ಕೋವಿಡ್ ಡಾಕ್ಟರ್ ಅಂತ. ಇವಾಗ ಏನು ಅಂತಂದ್ರೆ ನಂದು ಅನಿಸಿಕೆ ಏನು ಅಂದ್ರೆ ಎಪಿಡಿಮಿಕ್ ಆಗಿ ಬಂತು ಇದು. ನಾವು ಎಪಿಡಿಮಿಕ್ಸ್ ಅನ್ನೋದು ನೋಡೇ ಇರ್ಲಿಲ್ಲ. ಯಾರು ಅಂಜನಪ್ಪ ಅವ್ರು ಹೇಳ್ದಂಗೆ ನಾವೆಲ್ಲ ಕೇಳಿಸ್ಕೊಂಡಿದ್ವಿ, ಪ್ಲೇಗು ಅದು ಇದು ಎಪಿಡಿಮಿಕ್ಸ್, ಸ್ಮಾಲ್ ಪಾಕ್ಸ್ ಎಲ್ಲ. ಎಪಿಡಿಮಿಕ್ ನ ನಾವು ನಮ್ ಜನರೇಷನ್ ಆಫ್ ಡಾಕ್ಟರ್ಸ್ ನೋಡಿದ್ವಿ. ಒಟ್ನಲ್ಲಿ ಹೇಗಿರುತ್ತೆ ಎಪಿಡಿಮಿಕ್ಸ್, ಯಾವ ರೀತಿ ಅದು ಜನನ ಬಲಿ ತಗೊಳುತ್ತೆ, ಆ ಒಂದು ಹಾಹಾಕಾರ, ಆ ಒಂದು ಭಯ, ವಾತಾವರಣ, ಅದಕ್ಕೆ ಟ್ರೀಟ್ಮೆಂಟಿಗೆ ಪರದಾಡೋದು, ಬೆಡ್ ಇಲ್ದೇ ಇರೋದು ಎಲ್ಲ ಒಂದ್ ರೀತಿಯಿಂದ ನಾವು ನೋಡ್ಬಿಟ್ವಿ. ಅದನ್ನ ಒಂದು ಅನುಭವನ ನಾವು ಅನುಭವಿಸ್ಕೊಂಡು ಅದ್ರೊಳಗೆ ನಾವು ಕೂಡ ಒದ್ದಾಡಿ ಹೊರಗಡೆ ಬಂದು ಉಳ್ಕೊಂಡಿದೀವಿ ಅಂತ ಸಂತೋಷವಾಗಿ ಒಬ್ರನ್ನೊಬ್ರು ನೋಡ್ಕೊಳ್ಳೋ ದಿನ ಇದು ನಮ್ಗೆ. ನಾವೆಲ್ಲ 60 ವಯಸ್ಸಿನ ಮೇಲ್ನವ್ರು. ಇವಾಗ ಏನಾಯ್ತು ಅಂದ್ರೆ ಇದು ಕೋವಿಡ್ ಇವಾಗ ಎಂಡೆಮಿಕ್ ಆಗೋಯ್ತು ಇದು. ಈಗ ಹೇಗೆ ಟ್ಯೂಬರ್ಕ್ಲೋಸಿಸ್, ಇನ್ಫ್ಲೂಯೆನ್ಸಾ ಎಲ್ಲ ಅವಾಗವಾಗ ಬರುತ್ತೆ ಹೋಗುತ್ತೆ ಅನ್ನೋದು ಉಂಟಲ್ವಾ, ಜನರ ಹತ್ರ ಟ್ರೀಟ್ಮೆಂಟ್ ತಗೋಬಹುದು. ಆ ತರ ಆಗಿದೆ ಇದು. ಇದು ಮುಂದೆ ಆದ್ರೂ ಒಂದ್ ಯಾವ ತರ ತಳಿ ಬರ್ತಾ ಇರೋದೆ, ಇದು ಒನ್ ಆಫ್ ದ ಕಾಮನ್ ವೈರಲ್ ಇನ್ಫೆಕ್ಷನ್ಸ್ ತರ ಇದು ಮುಂದುವರಿಯುತ್ತೆ. ಏನು ಓನ್ಲಿ ಥಿಂಗ್ ವ್ಯಾಕ್ಸಿನೇಷನ್, ಅದ್ರೊಳಗಡೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಏನು ಅದನ್ನ ನೋಡ್ಬೇಕು. ನಾವು ಬಂದಿರೋ ಪೇಷಂಟ್ ಗಳಿಗೆಲ್ಲಾನು ಮಾಸ್ಕ್ ಅವ್ರು ಹಾಕೊಂಡೇ ಬನ್ನಿ, ನೀವು ಮಾಸ್ಕ್ ಹಾಕೊಳ್ಳಿ ಅನ್ಕೊಂಡು ಇನ್ಸಿಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಒಂದು ಪರಿಮಿತಿಯಲ್ಲಿ ಯಾರು ಬರ್ತಾರೆ ಆ ಪೇಷಂಟ್ಸ್ ಗಳಿಗೆ. ಕೆಲವರು ಪ್ರೆಗ್ನೆಂಟ್ ಲೇಡೀಸು ಇನ್ನು ಪಾಪ ಇವಾಗಷ್ಟೇ ಪ್ರೆಗ್ನೆನ್ಸಿ ಮಿಸ್ ಸೈಕಲ್ ಆಗಿದೆ ಹಾಗೆ ಅಂತ ಬಂದವರಲ್ಲಿ ಸ್ವಲ್ಪ ನಮಗೆ ಯೋಚನೆ ಇದೆ. ಯಾಕಂದ್ರೆ ಯಾವ್ದೇ ವೈರಲ್ ಇನ್ಫೆಕ್ಷನ್, ಕೋವಿಡ್ ಅಂತಾನೆ ಹೇಳ್ತಿಲ್ಲ, ನಮ್ಗೆ ಯಾವ ವೈರಲ್ ಇನ್ಫೆಕ್ಷನ್ ಫಸ್ಟ್ 2 months ಅಲ್ಲಿ ನಮ್ಗೆ ಇಷ್ಟ ಇಲ್ಲ ಪ್ರೆಗ್ನೆಂಟ್ ಲೇಡಿಗೆ ಬರೋದು. ಯಾಕಂದ್ರೆ ಆ ಸಮಯದಲ್ಲಿ ಮಗುವಿನ ಅಂಗಾಂಗಗಳು, ಕಣ್ಣುಗಳು, ಮೂಗು, ಬಾಯಿ ಆಗುವಂತ ಒಂದು ಸಮಯ, ಆರ್ಗ್ಯಾನೋಜೆನಿಸಿಸ್ ಅಂತೀವಿ. ಆ ಸಮಯದಲ್ಲಿ ಯಾವುದೇ ಒಂದು ವೈರಸ್ ಇನ್ಫೆಕ್ಷನ್ ಏನೋ ಆದ್ರೆ ಎಲ್ಲಾದ್ರೂ ಅಕಸ್ಮಾತ್ ಅದು ಯಾವ್ದೋ ಒಂದು 10,000 ಅಲ್ಲಿ ಒಂದ್ ಯಾವ್ದಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ ಅನ್ನೋ ಭಯ. ಅದನ್ನ ಕಂಡುಹಿಡಿಯೋಷ್ಟು ನಾವು ಒಂದು ಹ್ಯೂಮನ್ಲಿ ಇಂಪಾಸಿಬಲ್ ಅದು, ಎಷ್ಟೇ ಸೈಂಟಿಫಿಕ್ ಮೆಥಡ್ಸ್ ಇದ್ರು. ಸೊ ಆದ್ರಿಂದ ಪ್ರಿಕಾಷನ್ಸೇ ತಗೋಬೇಕು. ಮನೆಯಲ್ಲಿ ಮಕ್ಕಳು ಮರಿ ಇರಲಿ, ಒಬ್ರಿಗೋ ಯಾರಿಗೋ ಮನೆ ಗಂಡ ಕೆಲ್ಸಕ್ಕೆ ಹೋಗಿ ಬರುವಾಗ, ಡೆಫಿನೆಟ್ಲಿ ಹೊರಗಡೆಯಿಂದ ಬರುವಾಗ ಅವರು ಪ್ರಿಕಾಷನ್ಸ್ ತಗೊಂಡು ಅವರು ಮಾಸ್ಕ್ ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡಿ ಇದ್ದಾಳೆ ಅಂದಾಗ, ಚಿಕ್ಕ ಮಕ್ಳಿದ್ದಾರೆ ಅಂದಾಗ ಎಲ್ಲರೂ ಇದ್ ಮಾಡ್ಬೇಕು. ಬರೀ ಪ್ರೆಗ್ನೆಂಟ್ ಲೇಡಿಗೆ ಅಷ್ಟೇ ಮಾಸ್ಕ್ ಹಾಕ್ಸಿದ್ರೆ ಆಗಲ್ಲ. ನಾವು ಮಕ್ಳು ಮರಿಗಳಿರೋರ್ನು ಪಾಪ ಅವ್ರು ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಕ್ಲೀನ್ ಆಗಿ ಇಟ್ಕೊಂಡು, ಅವ್ರು ಬೇರೆ ಮಕ್ಳ ಹತ್ರ ಹೋದಾಗ ಅವ್ರ ಕಾಯಿಲೆಗಳು ತಗೊಂಡ್ ಬಂದೇ ಬರ್ತಾರೆ. ಮಕ್ಳಿಗೆ ಆಟ ಇಟ್ಕೊಂಡು ಆಡದೆ ಇರು, ನೀವ್ ಮನೇಲೆ ಕೂಡಕ್ ಬರುತ್ತೆ. ಸೊ ಇದನ್ನ ನಾವೆಲ್ಲರೂ ಸೇರಿ ಏನಂದ್ರೆ ಸಿದ್ಧರಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಿಕಾಷನ್ಸ್ ತಗೊಂಡು, ಎಸ್ಪೆಷಲಿ ನಮ್ಮ ಪ್ರೆಗ್ನೆಂಟ್ ಗರ್ಭಿಣಿಯರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಳ್ಳೆ ಆಹಾರ ಅದನ್ನೆಲ್ಲ ತಗೊಳ್ಳೋದ್ರ ಜೊತೆಗೆ ಮಾಸ್ಕ್ ಅನ್ನ ಖಂಡಿತವಾಗ್ಲೂ ನೀವು ಉಪಯೋಗಿಸ್ಬೇಕು. ಮತ್ತೆ ಕೈಗಳನ್ನ ಆದಷ್ಟು ಕ್ಲೀನಿಂಗ್ ದ ಹ್ಯಾಂಡ್ ಹೈಜೀನಿಕ್ ಮೆಥಡ್ ಏನಿದೆ ಅದನ್ನ ನೀವು ಮಾಡ್ಲೇಬೇಕು ಅಂತ ಅವ್ರಿಗೂ ಅವರ ಮನೆಯವರೆಲ್ಲರಿಗೂ ಅವ್ರು ಸಹಕರಿಸಿ ಮಾಡ್ಬೇಕು. ಸೊ ಆದ್ರಿಂದ ಈ JN1 ವೈರಸ್ ಏನಂತೀವಿ, ಇಟ್ಸ್ ಎ ವೈರಸ್ ಆಫ್ ಇಂಟ್ರೆಸ್ಟ್ ಅಂತ ಸದ್ಯಕ್ಕಿದೆ. ಹಿಂಗೆ ಇಂಟ್ರೆಸ್ಟ್ ಆಗಿ ಕೊಂಡೋದ್ರೆ ಸಾಕಿದು, ನಮಗೆ ಇನ್ನೇನು ಕನ್ಸರ್ನ್ ಅದ್ ಕೊಡೋದ್ ಬೇಡ ಅಂತೀನಿ. ಪರಿಮಳ ಅವ್ರು ಹೇಳ್ದಂಗೆ ನಾವು ಕೇಳಿದ್ದು 1918 ಇನ್ಫ್ಲೂಯೆನ್ಸಾ ಪ್ಯಾಂಡೆಮಿಕ್, ಸಾಕಷ್ಟು ಯುರೋಪಿಯನ್ಸ್ ಹತ್ತೋಗಿದ್ರು. ನಾವೆಲ್ಲ ಡಾಕ್ಟರ್ ಆದ್ಮೇಲೆ, ನಾನ್ ಡಾಕ್ಟರ್ ಆದ್ಮೇಲೆ ನಾವು ನಮ್ಮ ಟರ್ಮಿನಾಲಜಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಪ್ಯಾಂಡೆಮಿಕ್, ಎಪಿಡೆಮಿಕ್ ಅಂಡ್ ಎಂಡೆಮಿಕ್ ಅಂತ. ನಾವು ಲಾಸ್ಟ್ ನಮ್ಮ ಜನರೇಷನ್ ನೋಡಿದ ಪ್ಯಾಂಡೆಮಿಕ್ ಅಂದ್ರೆ ಕೋವಿಡ್-19.
ಈಗ ಅದು ಎಂಡೆಮಿಕ್ ಅಂದ್ರೆ ನಮ್ಮ ಜೊತೆಗೆ ಬದುಕೋದು ಕಲ್ತ್ಕೊಬಿಟ್ಟದೆ. ನಾವು ಕೂಡ ಮಸ್ಟ್ ಲರ್ನ್ ಟು ಲಿವ್ ವಿತ್ ದ ವೈರಸ್. ಸೊ ಅಲ್ಲ, ಅದಕ್ಕೆ ಸರ್ ಈಗ ಟೆಸ್ಟ್ಗಳು ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಜನರಿಗೆ ಭಯ ಹೊರಟೋಗಿದೆ. ಎಂಡೆಮಿಕ್ ಆಗಿದೆ. ಬರಲಿ ಬಿಡು, ಬರುತ್ತೆ ಹೋಗುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ಭಯ ಹೋಗ್ಬೇಕು, ಅವಾಗ್ಲೇ ಇಮ್ಯುನಿಟಿ ಸಿಸ್ಟಮ್ ನಮ್ದು ಚೆನ್ನಾಗಾಗತ್ತೆ. ಭಯದಲ್ಲಿದ್ರೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗಲ್ಲ. ಎಲ್ಲ ಭಯ ಹೋಗ್ಬೇಕು ಅಂತೀರಾ, ಬಟ್ ಏನ್ ಬಂದ್ರೂ ಏನು ಟ್ರೀಟ್ಮೆಂಟ್ ತಗೊಳ್ಳದೆ ಹೋಗುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಡಾಕ್ಟರ್ ಪ್ರಮೋದ್ ಅವ್ರು ಏನ್ ಹೇಳ್ತಾರೆ ಅಂತ ಇದಕ್ಕೆ. ಎಸ್ ಮೇಡಮ್, ಮಾತಾಡ್ತೀನಿ. ಡಾಕ್ಟರ್ ಪ್ರಮೋದ್ ಅವರೇ, ಈಗ ಲಕ್ಷಣಗಳು ಅಂತ ಬಂದಾಗ ಕೋವಿಡ್ ಮೊದಲ ಅಲೆ ಇದ್ದಾಗ ಲಕ್ಷಣಗಳಿಗೂ, ಎರಡನೇ ಅಲೆ, ಆಮೇಲೆ ಬಂದ ಒಮಿಕ್ರಾನ್, ಮತ್ತೆ ಈಗ JN.1 ಅಂತ ಬಂದಾಗ ಲಕ್ಷಣಗಳು ಅಂತ ಬಂದಾಗ ಡಿಫ್ರೆನ್ಶಿಯೇಟ್ ಮಾಡೋದು ಒಂದೊಂದು ಸ್ವಲ್ಪ ಬದಲಾವಣೆಗಳಂತೂ ಇದೆ. ಜ್ವರ, ಕೆಮ್ಮು, ನೆಗಡಿ ಇಟ್ಸ್ ಕಾಮನ್. ಶ್ವಾಸಕೋಶದ ಸಮಸ್ಯೆ, ಮತ್ತೊಂದು ಸಮಸ್ಯೆ, ಈ ತರದ ಸಮಸ್ಯೆಗಳು, ಆಮೇಲೆ ಆದಂತಹ ಸೈಡ್ ಎಫೆಕ್ಟ್ಸ್, ಬಂದು ಹೋದ್ಮೇಲೆ ಆದಂತಹ ಸೈಡ್ ಎಫೆಕ್ಟ್ಸ್ ಕೂಡ ನಾವು ಇನ್ನೂ ಮರೆಯೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಅದರ ಸೈಡ್ ಎಫೆಕ್ಟ್ಸ್ ಅನ್ನ ಇನ್ನೂ ಅನುಭವಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ, ಲಕ್ಷಣಗಳ ಬಗ್ಗೆ? ಖಂಡಿತ ನೋಡಿ, ಈ ಸಾರ್ಸ್ ಕೋವಿ-2 ಇದೆಯಲ್ಲ, ದಿಸ್ ಈಸ್ ವೆರಿ ಸಿಮಿಲರ್ ಟು ಇನ್ಫ್ಲೂಯೆನ್ಸಾ ವೈರಸ್. 2009ರಲ್ಲಿ ಇಂಡಿಯಾದಲ್ಲಿ ಪುಣೆದಲ್ಲಿ ದೊಡ್ಡ H1N1 ಎಪಿಡೆಮಿಕ್ ಆಗಿತ್ತು. ವೇರ್ ಮೆನಿ ಪೀಪಲ್ ವೆರಿ ನೈಸ್ ಯು ವಿ ಲಾಸ್ಟ್ ಕ್ವೈಟ್ ಅ ಲಾಟ್ ಆಫ್ ಪೀಪಲ್. 2009 ಆದ್ಮೇಲೆ ನೆಕ್ಸ್ಟ್ 2-3 ಇಯರ್ಸ್ ಅಗೇನ್ ICUಗಳೆಲ್ಲ ನವೆಂಬರ್, ಡಿಸೆಂಬರ್, ಜನವರಿಲಿ ತುಂಬೋದು. ಹೋಗ್ತಾ 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 ವೈರಸ್ ಮೈಲ್ಡ್ ಆಗ್ತಾ ಹೋಯ್ತು. ಜನರ ಆಂಟಿಬಾಡಿ, ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ಹೆಚ್ಚಾಗ್ತಾ ಹೋಗ್ತು. ಈಗಲೂ ಈಗ 2022 ನಲ್ಲಿ 2021 ಅಲ್ಲೂ ನೀವು ನವೆಂಬರ್, ಡಿಸೆಂಬರ್, ಜನವರಿ ICU ಓಡಾಡಿದ್ರೆ there will be at least one patient who will be flu panel, influenza A positive, H1N1 positive will be in ICU. ಸೊ ಬರ್ತಾ 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 ಆ ಇನ್ಫ್ಲೂಯೆನ್ಸಾ ವೈರಸ್ ಕೋವಿಡ್ ವೈರಸ್ ತರ ಮೈಲ್ಡ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇವನ್ ದೋ ಇಟ್ ಕ್ಯಾನ್ ಮ್ಯೂಟೇಟ್, ಈ ಹೊಸ JN1, BA2.86 ಇದೆಲ್ಲ ನೀವು ಕೇಳ್ತೀರಾ, ಸ್ಮಾಲ್ ಒಂದು ಚಿಕ್ಕ ಮ್ಯೂಟೇಷನ್, ಯಾವ್ದೋ ಒಂದು ಪ್ರೋಟೀನ್ ಚೇಂಜ್ ಆಗುತ್ತೆ. ಸೊ ಒಂದ್ ಪ್ರೋಟೀನ್ ಚೇಂಜ್ ಆದಾಗ ನಮ್ ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ನ ತಪ್ಪಿಸ್ಕೊಳ್ಳೋ ಶಕ್ತಿ ಬರುತ್ತೆ ವೈರಸ್ಗೆ. ಆಗ ಬೇಗ ಸ್ಪ್ರೆಡ್ ಆಗುತ್ತೆ. ಆದ್ರೆ ಸ್ಪ್ರೆಡ್ ಆಗಿದ್ ಮಟ್ಟಿಗೆನೆ ಬಾಡಿಗೆ ಡ್ಯಾಮೇಜ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಲೀಥಲ್ ಮ್ಯೂಟೇಷನ್ಸ್ ಬೇಕು. ಆ ತರ ಮ್ಯೂಟೇಷನ್ಸ್ ಆಗೋದು ಬಹಳ ಕಮ್ಮಿ. ಅಲ್ಲೋ ಇಟ್ ಕ್ಯಾನ್ ಥಿಯರಿಟಿಕಲಿ ಹ್ಯಾಪನ್, ನಾವು ಆಂಟಿಜೆನಿಕ್ ಶಿಫ್ಟ್ ಅಂತೀವಿ. ಬಟ್ ಹೇಗೆ ಇನ್ಫ್ಲೂಯೆನ್ಸಾ 2009 ಮೈಲ್ಡ್ ಆಗ್ತಾ 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 ಬಂತು, ಹಾಗೆ ಕೋವಿಡ್ ಪ್ರತಿ ವರ್ಷ ಮೈಲ್ಡ್ ಆಗ್ತಾ ಬರುತ್ತೆ. ನೀವು ಹೇಳಿದಾಗೆ 2021 ನಲ್ಲಿ ಡೆಲ್ಟಾ ಸ್ಟ್ರೈನ್ ಇತ್ತು. ಡೆಲ್ಟಾ ಸ್ಟ್ರೈನ್ ವಾಸ್ ಕಿಲ್ಲರ್. ಇಟ್ ಕಿಲ್ಡ್ ಪೀಪಲ್, ಇಟ್ ವೈಪ್ಡ್ ಔಟ್ ಪಾಪ್ಯುಲೇಷನ್. ಅದ್ರ ನೆಕ್ಸ್ಟ್ ಓಮೈಕ್ರಾನ್ ವಾಸ್ ಮಚ್ ಮೈಲ್ಡರ್. ಇವಾಗ ಓಮೈಕ್ರಾನ್ ವೈರಸ್ ದೇ ಸಬ್ ವೇರಿಯಂಟ್. ಇಟ್ ಈಸ್ ಅ ಸ್ಮಾಲ್ ವೇರಿಯಂಟ್ ವಿಚ್ ಇಸ್ JN1, ವಿಚ್ ವಿಲ್ ಬಿ ಮೈಲ್ಡರ್ ದನ್ ಓಮೈಕ್ರಾನ್ ಆಲ್ಸೋ. ಓಕೆ ಓಕೆ ಓಕೆ, ಬಹುಶಃ ಸಂಪರ್ಕ ಕಡಿತಗೊಳ್ತು ಅಂತ ಅನ್ಸುತ್ತೆ. ಏನು ಕೇಳ್ತಾ ಇಲ್ಲ ಅವ್ರ ವಾಯ್ಸು. ಎಸ್, ವಸನೇತ್ರ ಅವರು, ಈಗ ಒಂದು ಸಂದರ್ಭದಲ್ಲಿ ನಾವು ಲಕ್ಷಣಗಳ ಬಗ್ಗೆ ಪಟ್ಟಿ ಮಾಡ್ತಾ ಹೋಗ್ತೀವಿ. ಈಗ ಆಯಿತು, ಯಾವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಡಾಕ್ಟರ್ ಹತ್ರ ಹೋಗಬೇಕು? ಯಾಕಂದರೆ ಈಗಿರುವಂತಹ JN.1 ಲಕ್ಷಣಗಳು, ಕೋವಿಡ್ ಲಕ್ಷಣಗಳು ಎಲ್ಲ ಕೋವಿಡ್ JN.1 ಆಗಿರೋದಿಲ್ಲ. ಯಾಕಂದರೆ ಅದಕ್ಕೆ ಮತ್ತೆ ಟೆಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಬರೀ RT-PCR ಸಾಕಾಗೋದಿಲ್ಲ ಅನ್ನೋದಾಗಿರ್ಬೋದು. ಈಗ ಎಚ್ಚರಿಕೆ ವಹಿಸಬೇಕು, ಯಾವ ಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಹತ್ರ ಹೋಗಬೇಕು ಅಥವಾ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತೀರಿ? ಸೊ ಮೇನ್ ಬಂದ್ಬಿಟ್ಟು ಡೇಂಜರ್ ಸೈನ್ಸ್ ಅಂತ ಏನು ಹೇಳ್ಬೋದು ನಾವು. ಸೊ ಅದರಲ್ಲಿ ಯಾಕೆ ಅಂದ್ರೆ ಇವರಿಂದ ಬೇರೆಯವ್ರ ಮನೆಯಲ್ಲಿ ವಯಸ್ಸಾದವ್ರಿಗೂ ಅಥವಾ ಲಂಗ್ ಡಿಸೀಸ್ ಇರೋರ್ಗೂ, ಕ್ಯಾನ್ಸರ್ ಪೇಷಂಟ್ಸ್ಗೂ, ಅನ್ಕಂಟ್ರೋಲ್ ಡಯಾಬಿಟಿಸ್ಗೂ ಹರಡಿದ್ರೆ ತೊಂದರೆ ಆಗ್ತದೆ. ಸೊ ಅಂತವ್ರಿಗೆ ಟೆಸ್ಟ್ ಮಾಡಬೇಕು. ಪ್ರಮೋದ್ ಅವ್ರು ಮಾತಾಡ್ತೀನಿ, ನಾನು ಮತ್ತೆ ಮಾತಾಡ್ತೀನಿ. ಎಸ್, ವಸನೇತ್ರ ಅವರು. ಸೊ ಅದೇ ಡೇಂಜರ್ ಸೈನ್ಸ್ ಅಂತ ಹೇಳೋಕೆ ಹೋಯ್ತು ಅಂದರೆ ಪೇಷಂಟ್ಸ್ಗೆ ಕೋವಿಡ್ ಅಂತಾನೆ ಅಲ್ಲ, ಇವಾಗ ಯಾವುದೇ ರೆಸ್ಪಿರೇಟರಿ ಇಲ್ನೆಸ್ ಇನ್ಫೆಕ್ಷನ್ ಆಯಿತು ಅಂದರೆ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಏನಂತೀವಿ, ಅದರಲ್ಲಿ ಅವ್ರಿಗೇನಾದರೂ ಆಕ್ಸಿಜನ್ ಸ್ಯಾಚುರೇಷನ್ ಅಂದರೆ, ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಕೋವಿಡ್ ಬಂದಮೇಲೆ ಪಲ್ಸ್ ಆಕ್ಸಿಮೀಟರ್ ಅನ್ನೋದಿದೆ. ಆ ಪಲ್ಸ್ ಆಕ್ಸಿಮೀಟರ್ ಮಾನಿಟರಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಅದೇನಾದರೂ ಬೈ ಚಾನ್ಸ್ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ಸು 92%ಗಿಂತ ಕಮ್ಮಿ ಹೋಯಿತು, ಅಥವಾ ತುಂಬ ಆಯಾಸ, ತುಂಬ ಉಬ್ಸ, ಪೇಷಂಟ್ಸ್ಗೆ ತುಂಬ ಹೆವಿ ಬ್ರೀದಿಂಗ್ ಆಗೋದು, ತುಂಬ ಉಸಿರು ಸೆಳೆತ ಬಂತು ಅಂದರೆ, ಇಲ್ಲ ವೀಸಿಂಗ್ ತುಂಬ ಜಾಸ್ತಿ ಆಯಿತು ಅಂದರೆ, ಇಲ್ಲ ತುಂಬಾ ಈ ವಯಸ್ಸಾದವರಲ್ಲಿ ಎಸ್ಪೆಷಲಿ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರಲ್ಲ, ಬರೀ ಮಂಕಾಗ್ಬಿಡ್ತಾರೆ. ಒಂಥರ ಅವ್ರದ್ದು ಎಲೆಕ್ಟ್ರೋಲೈಟ್ ಇನ್ಬ್ಯಾಲೆನ್ಸ್ ಇರ್ಬೋದು, ಅಥವಾ ಆ ಥರ ಆಗಿಬಿಟ್ಟು ಕೂಡ ಪೇಷಂಟ್ಸ್ಗೆ ನಾವೇನು ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ, ಎಸ್ಪೆಷಲಿ ವಯಸ್ಸಾದವರಲ್ಲಿ. ಸೊ ಆ ಥರ ಏನಾದ್ರು ಆಯಿತು ಅಂದರೆ ಇಮಿಡಿಯೇಟಾಗಿ ಬರೋದು ಉತ್ತಮ. ಹೈ ಗ್ರೇಡ್ ಫೀವರು 104, 103 ಕಂಟಿನ್ಯೂಸ್ 2-3 ದಿನ 4 ದಿನ ಆದ್ಮೇಲೂ ಉಳ್ಕೊಳ್ಳೋದು. ಆ್ಯಂಡ್ ಆ್ಯಸ್ ಸಚ್ ಎಕ್ಸ್ಟ್ರೀಮ್ ಟಯರ್ಡ್ನೆಸ್, ತುಂಬ ಸುಸ್ತು, ಬೆಡ್ಡಿಂದನೂ ಎದ್ದೇಳಕ್ಕೆ ಆಗದೆ ಇರೋವಂಥದ್ದು, ಆ ಥರ ಏನಾದರೂ ಆಯಿತು, ಡಿಹೈಡ್ರೇಷನ್ ಆಯಿತು, ಆ ಥರ ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗೋದು ಉತ್ತಮ. ಬಟ್ ನಾರ್ಮಲ್ ಫೀವರ್, ಮೈಲ್ಡ್ ಗ್ರೇಡ್ ಫೀವರ್ ಹೆಂಗಿರುತ್ತೆ ಅಂದರೆ, ಎಲ್ಲ ವೈರಲ್ ಫೀವರ್ಸ್ ಹೆಂಗೆ ಅಂದರೆ ಮೊದಲನೇ ದಿನ ಹೈಯೆಸ್ಟ್ ಇರುತ್ತೆ ಟೆಂಪ್ರೇಚರು,
ಆಮೇಲೆ ಕ್ರಮೇಣವಾಗಿ ಕಮ್ಮಿ ಆಗೇ ಆಗುತ್ತೆ. ಬಟ್ ಕೋವಿಡ್ ಅಲ್ಲಿ ಪ್ರಾರಂಭದಲ್ಲಿ ಕಡಿಮೆ ಇದ್ದು ಆಮೇಲೆ ನಂತರದಲ್ಲಿ ಜಾಸ್ತಿ ಆಗುತ್ತೆ. ಅದು ಈ ವೈರಸ್ ಅಲ್ಲಿ ನಾವು ಕಂಡು ಬಂದಿಲ್ಲ. ಸೊ ಲಾಸ್ಟ್ ಅಟ್ಲೀಸ್ಟ್ ನಾವು 2 months ಇಂದ ಏನು ಟ್ರೀಟ್ ಮಾಡ್ತಾ ಇದ್ದೀವಿ, ಅದು ಮುಂಚಿನ ನಾವು ಡೆಲ್ಟಾ ವೇವ್ ಅಲ್ಲಿ ಏನು ನೋಡ್ತಾ ಇದ್ವಿ, 5 ದಿನಗಳ ನಂತರ ಫೀವರ್ ಇರ್ಕೂಡ್ದು. ಈ ಫೀವರ್ ಇತ್ತು ಅಂದ್ರೆ ಅದು ಸೈಟೋಕೈನ್ ಸ್ಟಾರ್ಮ್ ಕನ್ವರ್ಟ್ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ನಾವು ಸ್ಟಿರಾಯ್ಡ್ಸ್ ಎಲ್ಲ ಕೊಡಬೇಕಾಗ್ತಾ ಇತ್ತು ಆ ಸೈಟೋಕೈನ್ ಸ್ಟಾರ್ಮನ್ನು ಕಮ್ಮಿ ಮಾಡೋದಕ್ಕೋಸ್ಕರ. ಅಥವಾ ಆವಾಗ ಆಕ್ಸಿಜನ್ ಆವಾಗಲೇ ನಾರ್ಮಲಿ 6th to 10th ಡೇ ಏನಿತ್ತು ವಾಸ್ ದ ಡೇಂಜರ್ ಝೋನ್. ಆ ಟೈಮಲ್ಲಿ ಪೇಷಂಟ್ಸ್ಗೆ ಏನಾದರೂ ಸಿಂಪ್ಟಮ್ಸ್ ಇದ್ದಿದ್ದರೆ, ಫೀವರ್ ಹಂಗೆ ಇತ್ತು ಅಂದರೆ ಅವ್ರಿಗೆ ಸ್ವಲ್ಪ ನಾವು ಮಾನಿಟರ್ ಮಾಡಬೇಕಾಗಿತ್ತು. ಬಟ್ ಈ ವೇವಲ್ಲಿ ಒಮಿಕ್ರಾನಿಂದ ಇನ್ಫ್ಯಾಕ್ಟ್ ನಾವು ಆ ಥರ ಪ್ರಸಂಗಗಳನ್ನು ನೋಡಿಲ್ಲ. ಬಟ್ ಆ ಥರ ಏನಾದರೂ ಆಯಿತು ಒಬ್ರೊಬ್ರು ವೆರಿ ರೇರ್ ಅಂದರೆ ಬನ್ನಿ. ಓಕೆ, ಎಸ್, ನಾನು ಮಾತಾಡ್ತೀನಿ. ಅಂಜನಪ್ಪ ಸರ್, ನಾವೀಗ ನೋಡಿದ್ವಿ ಅಂದರೆ ಯಾವ ರೀತಿಯಾಗಿರುತ್ತೆ ಲಕ್ಷಣಗಳು, ಯಾವಾಗ ಹೋಗಬೇಕು ಅನ್ನೋದು. ಬಟ್ ವಯಸ್ಸಾದವರಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಏನು ಅಂತಂದರೆ ಸರ್ವೇ ಸಾಮಾನ್ಯ ನೆಗಡಿ ಕೆಮ್ಮು ಅಷ್ಟೊಂದು ಬಾಧಿಸೋದಿಲ್ಲ, 2 ದಿನ ಬರುತ್ತೆ ಆಮೇಲೆ ಹೋಗುತ್ತೆ ಅಂತೇಳಿ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಸ್ವಲ್ಪ ಸಿವಿಯಾರಿಟಿ ಅಂತ ಬಂದಾಗ ಯಾರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಈಗ ಆಲ್ರೆಡಿ ವಸುನೇತ್ರ ಅವ್ರು ಹೇಳ್ದಂಗೆ ಆಲ್ರೆಡಿ ಆಸ್ತಮಾ ಇರುತ್ತೆ, ಅಲರ್ಜಿ ಇರುತ್ತೆ, ಅಥವಾ ಇನ್ನೇನೋ ಬೇರೆ ಬೇರೆ ಕಾಯಿಲೆಗಳಿದ್ದಾಗ ಕೋವಿಡ್ ಬಂದರೆ ಅದು ಹೆಚ್ಚು ಪರಿಣಾಮ ಬೀರುತ್ತೆ. ನಾವು ನೋಡಿದ್ವಿ ಅಂದರೆ ಕಳೆದ ಅಲೆಯ ಸಂದರ್ಭದಲ್ಲಿ ಆಫ್ಟರ್ ಕೋವಿಡ್ ಎಫೆಕ್ಟ್ಸ್ ತುಂಬ ಆಯಿತು. ಅದೇನೋ ಬ್ಲ್ಯಾಕ್ ಕಪ್ಪು ರಂಧ್ರಗಳು, ಮತ್ತೊಂದು ಇದೆಲ್ಲವನ್ನು ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಆಮೇಲೆ ಒಂದು ಮಿತ್ ಎಲ್ಲ ಕಡೆ ಹರಡಿತು. ಆಫ್ಟರ್ ಕೋವಿಡ್ ಎಫೆಕ್ಟ್ ಅನ್ನೋ ರೀತಿಯಾಗಿ ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅಂತ. ಸೊ ಈ ವಿಷಯಗಳನ್ನು ನಾವು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾ ಅಂತ ಏನು ಹೇಳ್ತೀರಿ? ಬೇಸಿಕಲಿ ಇವೆಲ್ಲ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಯಾವ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಕೂಡ ಬ್ಯಾಕ್ಟೀರಿಯಲ್ ಆಗಲಿ ವೈರಲ್ ಆಗಲಿ ಇಟ್ ಇಸ್ ನಾಟ್ ಸೀರಿಯಸ್. ಬಟ್ ಯಾವಾಗ ಲೋವರ್ ರೆಸ್ಪಿರೇಟರಿ ಆಗ್ತದೆ ಅಂದರೆ ಲಂಗ್ಸ್ಗೆ ಹೋಗುತ್ತಲ್ಲ, ಅದನ್ನು ಸಾಮಾನ್ಯ ಜನರ ಭಾಷೆಯಲ್ಲಿ ನ್ಯೂಮೋನಿಯಾ ಆಯಿತು, ನೀರು ಸೇರ್ಕೊತ್ತು ಅಂತಾರೆ. ಬಟ್ ಇನ್ನೊಂದು ಭಾಳ ಕರೆಕ್ಟ್ ಟರ್ಮಿನಾಲಜಿ ನಮ್ಮ ವಸುನೇತ್ರ ಅವ್ರು ಯೂಸ್ ಮಾಡಿದ್ರು, ಸೈಟೋಕೈನ್ ಸ್ಟಾರ್ಮ್ನ ನಾವು ಕಳೆದ ವೈರಸ್ನಲ್ಲಿ ನೋಡಿದ್ವು. ಆ ಸೈಟೋಕೈನ್ ಸ್ಟಾರ್ಮ್ ಅಂದರೆ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಲಂಗ್ಸ್ನಲ್ಲಿ ಬೆಂಕಿ ಎತ್ಕೊತ್ತು. ದಟ್ ವಾಸ್ ಬಿಕಾಸ್ ಆಫ್ ಫೈಟ್ ಬಿಟ್ವೀನ್ ಸೋಲ್ಜರ್ಸ್ ಅಂಡ್ ಬ್ಯಾಕ್ಟೀರಿಯಾ. ಅದನ್ನು ಹೊರಗಡೆ ಹಾಕ್ಲಿಕ್ಕೋಸ್ಕರವಾಗಿ ನಮ್ಮ ಸೋಲ್ಜರ್ಸು ಇದು ಮಾಡಿದ್ರು. ಬಟ್ ಇನ್ಫ್ಲಮೇಷನ್ ಶುರುವಾಯಿತು. ಅದನ್ನೇ ನಾವು ಸೈಟೋಕೈನ್ ಸ್ಟಾರ್ಮ್ ಆಗೋಯ್ತು. ಆ ಟೈಮ್ನ ಸ್ಟೀರಾಯ್ಡ್ಸು ಅದೆಲ್ಲ, ಅದಕ್ಕೆ ಪ್ರಾಪರ್ ಮೆಡಿಕೇಷನ್, ಅದಕ್ಕೆ ಫಿಸಿಷಿಯನ್ ಆ್ಯಂಡ್ ಪಲ್ಮನ್ ನಾನು ಎಷ್ಟೇ ಮಾತಾಡಿದ್ರು ದೇ ಆರ್ ದ ರೈಟ್ ಪೀಪಲ್ ಟು ಟ್ರೀಟ್ ದ ಪೇಷಂಟ್ಸ್ ಅನ್ನೋ ಆವಾಗ ಉಳ್ಕೊಂಡ್ರು ಅಂಥವ್ರು. ಈ ಲಕ್ಕಿಲಿ ಈ JN.1 ಇದುವರೆಗೂ ಕೂಡ ನಾವು ಇದನ್ನು ನೋಡಿಲ್ಲ. ಬಟ್ ಒಂದು 15 ಜನ ಸತ್ತೋದ್ರಲ್ಲ, ಕಾರಣ ಕೋಮಾರ್ಬಿಡಿಟೀಸ್. ಎಲ್ಲೋ ಒಂದು ಕಡೆ ಆಲ್ರೆಡಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು, ಈಸ್ ಆಲ್ರೆಡಿ ಇನ್ ರೀನಲ್ ಫೇಲ್ಯೂರು. ಸೊ ಬೇರೆ ಟೈಮ್ನಾಗ ಆಗಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದು. ಅನ್ಫಾರ್ಚುನೇಟ್ಲಿ ಇದು ಆಡೆಡ್ ಪ್ರಾಬ್ಲಮ್ಮು. ಈ ವೈರಸ್ಸು ಬಂದು ಅವರ ಹಳೆ ರೋಗನೂ ಉಲ್ಬಣ ಆಗಿ, ಸೊ ಅಂಥವ್ರು ದಯವಿಟ್ಟು ನೀವು ಇನ್ನೂ ಜಾಸ್ತಿ ಆಗೋದಕ್ಕೆ ಮೊದಲೇ ನಿಮ್ಮ ಮನೇಲಿ ಯಾರನ್ನ ಹಿರಿಯರು ಡಯಾಬಿಟಿಕ್ ಇದ್ದರೆ, ಆಲ್ರೆಡಿ ಆಸ್ಟ್ಮ್ಯಾಟಿಕ್ ಇದ್ದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂಥವ್ರು ಡಾಕ್ಟರ್ ಹತ್ರ ಹೋಗಬೇಕು. ಬೇರೆಯವ್ರು ಯಾರು ಕೂಡ ಇಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ನೀವು ಮನೆಯೊಳಗೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಯಾರಿಗೂ ಸೀರಿಯಸ್ ಆಗಲ್ಲ. ಬಟ್ ಇಂಥವ್ರನ್ನ ಮಾತ್ರ ನಿಮ್ಮ ಮನೇಲಿ ಐಡೆಂಟಿಫೈ ಮಾಡಿ, ಇಲ್ಲ ಬೇಡ ನಾವು ಡಾಕ್ಟರ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೋದು. ಇನ್ನು ಬೇರೆ ಇನ್ನೇನು ಇಲ್ಲಮ್ಮ. ಪೋಸ್ಟ್ ಕೋವಿಡ್ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಈಗ ನಾನೇ ಹೇಳೋದೇನು ಅಂತಂದ್ರೆ, ಈಗ ಕೋವಿಡ್ ಇದೆಯಾ ಇಲ್ವಾ ಅಂತ ಹೋಗ್ತಾರೆ, ಟೆಸ್ಟ್ ಮಾಡಿಸ್ಕೊಳ್ತಾರೆ, ಪಾಸಿಟಿವ್ ಬಂದ್ರೆ ಹೋಮ್ ಐಸೋಲೇಷನ್ ಟೈಮಲ್ಲಿ ವೈದ್ಯರ ಹತ್ರ ಹೋಗ್ಬಿಟ್ಟು ನಂಗೆ ಪಾಸಿಟಿವ್ ಇದೆ ಮೆಡಿಸಿನ್ ಕೊಡಿ ಅಂತ ಹೋಗಿ ತಗೋಬೇಕು. ಇವರೇ ಹೋಮ್ ಸೆಲ್ಫ್ ಮೆಡಿಕೇಶನ್, ಒಂದು ಆಂಟಿಬಯೋಟಿಕ್ ತಗೊಳ್ಳೋದು, ಡೋಲೋ 650 ತಗೊಂಡ್ರೆ ಮುಗೀತು, ಕೋರ್ಸ್ ಒಂದು 5 ದಿನ ತಗೊಂಡ್ರೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಂದು ಮಿತ್ಸ್ ಹರಡ್ಬಿಟ್ಟಿದೆ ಎಲ್ಲ ಕಡೆ. ಇಷ್ಟು ತಗೊಳ್ಳಿ ಅಂತ ಎಲ್ಲರೂ ಡಾಕ್ಟರ್ಸ್ ಆಗಿದ್ದಾರೆ, ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ. ಬಟ್ ವೈದ್ಯರು ಅಂತ ಅವರಿಗಿರೋ ರೋಗ ಲಕ್ಷಣಗಳಿಗೆ ಪೂರಕವಾಗಿ ತಾನೇ ಯಾವಾಗಲೂ ಮೆಡಿಸಿನ್ ಕೊಡೋದು. ಆ ಮೆಡಿಸಿನ್ ಬಗ್ಗೆ ಒಂಚೂರು ಹೇಳಿ ಸರ್. ಅಲ್ಲ, ನಮ್ಮಲ್ಲಿ ಏನಾಗಿದೆಯಮ್ಮ, ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈವನ್ ಪಾಸಿಟಿವ್ ಬಂದರೂ ಕೂಡ ವಿ ಡೋಂಟ್ ಹ್ಯಾವ್ ಎ ಸ್ಪೆಸಿಫಿಕ್ ಆಂಟಿವೈರಲ್ ಡ್ರಗ್. ಅದೊಂದಿದು ತಳಪ ಪಾಸಿಟಿವ್ ಇತ್ತು, ಡಾಕ್ಟರ್ ಹತ್ರ ಬಂದರೆ ಇನ್ನೇನೇ ಕೊಡ್ತಾರೆ. ಬಟ್ ನಮಗೆ ಕೆಲವು ರೋಗ ಲಕ್ಷಣಗಳು ಅದರೊಳಗಾಗಿ ಸ್ಪೆಷಲಿಸ್ಟ್ ಇದ್ದಾಗೆ ಡೆಫಿನೆಟ್ಲಿ ದೇ ವಿಲ್ ಬಿ ಏಬಲ್ ಟು ಮೇಕ್ ಔಟ್ ಎಲ್ಲೋ ಒಂದು ಪ್ಯಾಚಿ ನ್ಯೂಮೋನಿಯಾ ಆಗಿದೆಯಾ ಅಥವಾ ನ್ಯೂಮೋನಿಯಾ ಸ್ಟಾರ್ಟ್ ಆಗಿದೆಯಾ, ಇದನ್ನೆಲ್ಲ ಕಂಡಿಡ್ಕೊಂಡು ಪ್ರಾಪರ್. ಅಥವಾ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತೀವಿ ನಾವು. ಎಷ್ಟೋ ಸಾರಿ ವೈರಲ್ ಇನ್ಫೆಕ್ಷನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಅಂಥವ್ನ ಕಂಡಿಡಿದವರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ಇವರು ಮನೆಯಲ್ಲೇ ಇದ್ದರೆ ಪಾಸಿಟಿವ್ ಇದ್ರೂ ಕೂಡ ಡೆಫಿನೆಟ್ಲಿ ದರ್ ಇಸ್ ನೋ ಪಾಸಿಟಿವ್ ಟ್ರೀಟ್ಮೆಂಟ್, ದಟ್ ಈಸ್ ಇದು. ಬಟ್ ಅದು ಆಡೆಡ್ ಪ್ರಾಬ್ಲಮ್ ಬರ್ತಾವಲ್ಲ, ಅದನ್ನು ದೇ ವಿಲ್ ಬಿ ಏಬಲ್ ಟು ಮೇಕ್ ಔಟ್. ಸೊ ಹಂಗಾಗಿ ದಯವಿಟ್ಟು ನೀವು ಮನೆ ಮೆಡಿಕೇಶನ್ನ ಪಾಸಿಟಿವ್ ಬಂದಾಗ ಆಲ್ ದ ಮೋರ್ ಯು ಆರ್ ಡೆಫಿನೆಟ್ಲಿ ಯು ಗಾಟ್ ದ ಪ್ರಾಬ್ಲಮ್. ಅಡಿಷನಲ್ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೋತಾರೆ ನಮ್ಮ ಡಾಕ್ಟರ್ಗಳು ಅಂತ ದಯವಿಟ್ಟು ಹೋಗಿ ತೋರಿಸ್ಕೊಂಡು. ಕರೆಕ್ಟ್ ಎಸ್.
ಡಾಕ್ಟರ್ ಪ್ರಮೋದ್ ಅವರೇ, ಬೇರೆ ಬೇರೆ ರೀತಿಯಾದ ಕಾಯಿಲೆಗಳು ಈ ಸದ್ಯಕ್ಕೆ ಹರಡ್ತಾ ಇರುವಂತಹ, ಅಂದ್ರೆ ವಾತಾವರಣದ ಮೂಲಕ ಅಥವಾ ವಾತಾವರಣದ ಬದಲಾವಣೆಯಿಂದ ಅಥವಾ ವೆದರ್ ರಿಲೇಟೆಡ್ ಇಂದ ಹರಡ್ತಾ ಇರೋ ಸಮಸ್ಯೆಗಳು ಅಂತ ಬಂದಾಗ ಯಾವ್ಯಾವು, ಯಾವ ರೀತಿಯಾಗಿ, ಯಾವ ಸಂದರ್ಭದಲ್ಲಿ ಹೋಗಿ ವೈದ್ಯರನ್ನ ಭೇಟಿ ಮಾಡಬೇಕು, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಅಂತ? ಈಗ ಕೋವಿಡ್ ಬಿಟ್ಟು ಸಾಮಾನ್ಯವಾಗಿ ಹರಡ್ತಾ ಇರೋದು ಅದರ್ ವೈರಸಸ್, ಇನ್ಫ್ಲೂಯೆನ್ಸಾ ವೈರಸ್ ಅಂತೀವಿ, ರೆಸ್ಪಿರೇಟರಿ ಸಿನ್ಸೈಷಿಯಲ್ ವೈರಸ್ ಅಂತೀವಿ, ಮೈಕೋಪ್ಲಾಸ್ಮಾ ನಿಮೋನಿಯಾ ಅಂತೀವಿ, ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ ಅಂತೀವಿ. ಇದೆಲ್ಲ ಅಪ್ಪರ್ ರೆಸ್ಪಿರೇಟರಿ. ನಮ್ ಸರ್ ಹೇಳಿದಾಗೆ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಮೈಕೈ ನೋವು ಕೋವಿಡ್ ತರಾನೇ ಅಥವಾ ಇನ್ಫ್ಲೂಯೆನ್ಸಾ ತರ ಸಿಂಪ್ಟಮ್ಸ್ ಬರುವಂತವು. ಇವೆಲ್ಲ ಕೆಮ್ಮು ನೆಗಡಿಯಿಂದ ಒಬ್ಬರಿಂದ ಒಬ್ರಿಗೆ ಹರಡೋದು. ಸೊ ಯಾರೇ ಒಬ್ಬ ಪೇಷಂಟ್ ನೆಗಡಿ ಕೆಮ್ಮು ಅಂತ ಬಂದಾಗ ಇವೆಲ್ಲದಲ್ಲಿ ಯಾವ್ದಾದ್ರು ಇರ್ಬೋದು. ಸೊ ಸಾಮಾನ್ಯವಾಗಿ ಎಲ್ರಿಗೂ ಟೆಸ್ಟ್ ಮಾಡೋ ಅಗತ್ಯವೇನಿಲ್ಲ. ಯಾವಾಗ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೋ ಅಥವಾ ಅವ್ರ ಮನೆಯಲ್ಲಿ ಯಾರು ಸೀನಿಯರ್ ಸಿಟಿಸನ್ಸ್, ಡಯಾಬಿಟಿಸ್, BP, ಕ್ಯಾನ್ಸರ್ ಪೇಷಂಟ್, ಕೀಮೋಥೆರಪಿ ಇರ್ತಾರೋ ಅಂತ ಅವ್ರಿಗೆ ಕೋವಿಡ್ ಥೆರಪಿ ಮಾಡ್ಬೇಕು. ಯಾಕೆ ಅಂದ್ರೆ ಇವೇನು ಇಲ್ಲ ಅಂದ್ರೆ, ಇವಾಗ ಯಾರೋ ಒಬ್ಬ ಕಾಲೇಜ್ ಹುಡುಗ ಬಂದಾಗ ನೆಗಡಿ ಕೆಮ್ಮು ಜ್ವರ, ನಾನು ಇಲ್ಲಿ ಗೋವಾಗ ಹೋಗಿ ಬಂದೆ ಅವಾಗಿಂದ ನೆಗಡಿ ಕೆಮ್ಮು ಜ್ವರ ಅಂತ ಟೆಸ್ಟ್ ಮಾಡಿದಾಗ ರ್ಯಾಪಿಡ್ ಟೆಸ್ಟ್ ಪಾಸಿಟಿವ್ ಬಂತು ಅನ್ಕೊಳ್ಳಿ, ಯಾವ ತರ ಆಂಟಿ ವೈರಸ್ ಕೊಡೋದು ಬೇಕಾಗಿಲ್ಲ. ಈಗ ಕೋವಿಡ್ ಶುರು ಆದಾಗಿಂದ ನಾವು ಇಂಜೆಕ್ಷನ್ಗಳು, ಟ್ರೀಟ್ಮೆಂಟ್ಗಳು ಚೇಂಜ್ ಆಗ್ತಾನೇ ಇದೆ. ಮೊದ್ಲು ನಮ್ಗೆ ಫ್ಯಾಬಿಫ್ಲೂ ಅಂತ ಬಂತು, ಅದಾದ್ಮೇಲೆ ರೆಮ್ಡೆಸಿವಿರ್, ಅದಾದ್ಮೇಲೆ ಮತ್ತೊಂದು. ಈಗ ಸದ್ಯದಲ್ಲಿ ಅಮೆರಿಕಾನಲ್ಲಿ ಮಾಡರೇಟ್ ಹೈಪಾಕ್ಸಿಯಾ ಅಂದ್ರೆ ಆಕ್ಸಿಜನ್ ಕಮ್ಮಿ ಆಗಿ ಬೇರೆ ಕೋಮಾರ್ಬಿಡಿಟೀಸ್ ಇದ್ರೆ ಪ್ಯಾಕ್ಸ್ಲೋವಿಡ್ ಅಂತ ಒಂದ್ ಮಾತ್ರ ಕೊಡ್ತಿರೋದು. ಅದೊಂದೇ ಮಾತ್ರೆ ಅಮೆರಿಕಾದಲ್ಲಿ ಅವೈಲೇಬಲ್ ಇರೋದು ಕೋವಿಡ್ಗೆ. ಇಂಡಿಯಾದಲ್ಲೂ ಆನ್ ರಿಕ್ವೆಸ್ಟ್ ಅವೈಲೇಬಲ್ ಇದೆ. ಸಾಮಾನ್ಯವಾಗಿ ಈ ಮಾತ್ರೆ ತುಂಬಾ ಕೋಮಾರ್ಬಿಡಿಟೀಸ್ ಇದ್ದು ಮಾಡರೇಟ್ ಹೈಪಾಕ್ಸಿಯಾ ಅಂದ್ರೆ 90 to 94 ಸ್ಯಾಚುರೇಷನ್ ಇದ್ದು ಈ ಪೇಷಂಟ್ ಸಿಕ್ ಆಗ್ತಾನೆ ಅಂತ ನಮ್ಗೆ ಅನ್ಸಿದ್ರೆ ಆ ಮಾತ್ರೆ ಏನ್ ಕೊಡ್ತೀವಿ ಅಷ್ಟೇ. ಅದ್ ಬಿಟ್ಟು ಅದಕ್ಕಿನ್ನ 90% ಕಿನ್ನ ಕಮ್ಮಿ ಆದ್ರೆ ಸಾಮಾನ್ಯವಾಗಿ ವರ್ಲ್ಡ್ ಅಲ್ಲಿ ರೆಮ್ಡೆಸಿವಿರ್ ಅನ್ನೋದನ್ನ ಉಪಯೋಗಿಸ್ತೀವಿ. ಆಲ್ದೋ WHO has withdrawn it, US FDA has still approved it and we use it. ಅದೊಂದು ಆಂಟಿ ವೈರಲ್ ಇಂಜೆಕ್ಷನ್. ಅದು ಯಾರೇ ನೀವು ಸರ್ ಹೇಳಿದಾಗೆ ತುಂಬಾ ಕಾಯಿಲೆ ಬಂದಿರೋರು, ಲಂಗ್ಸ್ ವೀಕ್ ಆಗಿರೋರು, ಲಂಗ್ ಫೈಬ್ರೋಸಿಸ್ ಆಗಿರೋರು, COPD ಪೇಷಂಟ್ಸ್ ಅಥವಾ ಹಾರ್ಟ್ ಪೇಷಂಟ್ಸ್ ಅಥವಾ ಕೀಮೋಥೆರಪಿ ಇರೋ ಪೇಷಂಟ್ಸ್ ಗೆ ಕೋವಿಡ್ ಬಂದು 90% ಕಿನ್ನ ಸ್ಯಾಚುರೇಷನ್ ಕಮ್ಮಿ ಆದ್ರೆ ಈ ರೆಮ್ಡೆಸಿವಿರ್ ಅಂತ ಉಪಯೋಗಿಸ್ತೀವಿ ಇಂಜೆಕ್ಷನ್. ಅದ್ ಬಿಟ್ಟು ಪ್ರತಿಯೊಬ್ಬರಿಗೂ ನೆಗಡಿ ಕೆಮ್ಮು ಬರೋ ಒಬ್ಬ ಯಂಗ್ ಪರ್ಸನ್ ಯಾವ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡೋದ್ ಬೇಡ. ಸೊ ಆ ತರ ಸಿಂಪ್ಟಮ್ಸ್ ಇದ್ರೆ ದ ಬೆಸ್ಟ್ ಥಿಂಗ್ ದಟ್ ಪರ್ಸನ್ ಕ್ಯಾನ್ ಡೂ ಇಸ್ ಐಸೋಲೇಟ್. ಆರಾಮಾಗಿ ಒಂದು ವಾರ ಎಲ್ಲೂ ಹೋಗ್ದಂಗೆ ಮನೇಲಿ ಇರ್ಬೇಕು. ಆ ಒಂದ್ ವಾರದಲ್ಲಿ ಲಾಸ್ಟ್ 2 days 48 hours ಏನು ಸಿಂಪ್ಟಮ್ ಇರಬಾರ್ದು, ಜ್ವರ, ಕೆಮ್ಮು, ಗಂಟ್ಲು ನೋವು. ದೆನ್ ಅಟ್ 7 days he can end his isolation and get out of the house. ಸೊ ಅಂತವರಿಗೆ ಯಾವ ತರ ಟೆಸ್ಟ್ ಬೇಡ, ಯಾವ ತರ ಟ್ರೀಟ್ಮೆಂಟ್ ಬೇಡ. ಓಕೆ ವಸುನೇತ್ರ ಅವ್ರೆ, ನಾವು ಕೋವಿಡ್ಗೆ ಮುಂಜಾಗ್ರತವಾಗಿ ಹಾಕಿಸಿಕೊಳ್ಳೋ ಲಸಿಕೆ ಬಂದಿದೆ, ಕೋರ್ಬವ್ಯಾಕ್ಸ್ ಅಂತೇಳಿ ಯಾವುದದು. ಆ ಒಂದು ಲಸಿಕೆ ಈಗ ಆಲ್ರೆಡಿ ಎಲ್ಲ ಕಡೆಯಲ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ, ಅಂದರೆ ಬರ್ತಾ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಬರ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗಿ ಹಾಕಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಈ ಕೋರ್ಬಿವ್ಯಾಕ್ಸ್ ಏನಿದೆ ಈಗ ಆಲ್ರೆಡಿ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ ಹಾಕಿಸ್ಕೊಂಡು 6 ತಿಂಗಳಾಗಿರಬೇಕು ಅಂತ. 60 ವರ್ಷ ಮೇಲ್ಪಟ್ಟವರು, ಜೊತೆಗೆ ಉಸಿರಾಟದ ಸಮಸ್ಯೆ ಇರೋರು, ಡಯಾಲಿಸಿಸ್ ಪೇಷಂಟ್ಸ್ ಆಗಿರ್ಬೋದು, ಮತ್ತು ನೇರವಾಗಿ ಯಾರೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಇದ್ದಾರೆ ಪೇಷಂಟ್ಗಳ ಜೊತೆಗೆ ನೇರವಾಗಿ ಒಂದು ಒಡನಾಟವನ್ನು ಬೆಳೆಸ್ತಾರೆ. ಸೊ ಅಂಥವರು ಅನಿವಾರ್ಯವಾಗಿ ಈ ವ್ಯಾಕ್ಸಿನ್ ಬಗ್ಗೆ, ಈ ಮುಂಜಾಗ್ರತಾ ವ್ಯಾಕ್ಸಿನ್ ಯಾವ ರೀತಿಯಾಗಿ, ಹೇಗೆ, ಯಾರು ಹಾಕಿಸ್ಕೊಳ್ಬೇಕು ಅದರ ಬಗ್ಗೆ ಹೇಳಿ. ಸೊ ಡೆಫಿನೆಟ್ಲಿ ಅದನ್ನು ಅಗೇನ್ ಸೇಮ್ ಹೈ ರಿಸ್ಕ್ ಪೇಷಂಟ್ಸ್. ಯಾಕಂದರೆ ಎಲ್ಲರೂ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಹೈ ರಿಸ್ಕ್ ಇದ್ದಾರೆ ಪುನಃ ಅದೇ, ಯಾಕಂದರೆ ಅವ್ರದ್ದು ಮೋರ್ ಪ್ರೋನ್. ಇವಾಗ ನಾವು ಆ್ಯಸ್ ಡಾಕ್ಟರ್ ನಾವು ಎಕ್ಸ್ಪೋಸ್ ಆಗ್ತೀವಿ. ಸೊ ನಾವು ಹಾಕಿಸ್ಕೊಳ್ಳೋದು ಡಯಾಬಿಟಿಕ್ಸು, ಹೈಪರ್ಟೆನ್ಸಿವ್, ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಲಿವರ್ ಡಿಸೀಸ್ ಇರೋರಿಗೆಲ್ಲ ಹಾಕಿಸ್ಕೊಳ್ಳೋದು ಅದು ಕರೆಕ್ಟ್ ಅಷ್ಟೇ ಅಂತಲ್ಲ. ಇದು ಬರೀ ಕೋವಿಡ್ಗಿರುವಂಥ ವ್ಯಾಕ್ಸಿನೇಷನ್ ಅಷ್ಟೇ ಅಲ್ಲ, ಬೇರೆ ವ್ಯಾಕ್ಸಿನೇಷನ್ ಕೂಡ ಅದನ್ನು ಮುಂಚಿಂದ ಇವಾಗ ನ್ಯೂಮೋವ್ಯಾಕ್ಸ್ ಅಂತ ನಾವೇನು ಕೊಡ್ತೇವೆ, ಪ್ರಿವೆನರ್ ಅಂತ ಏನು ಕೊಡ್ತಾ ಇದ್ವಿ, ಅದೂ ಅದೇನೆ ಸೇಮ್ ಇಂಡಿಕೇಶನ್ಸ್. ಅದು ನಾರ್ಮಲಿ ಮಕ್ಕಳಲ್ಲಿ ಕೊಡ್ತೀವಿ, ಬಟ್ ದೊಡ್ಡವರಲ್ಲಿ ಯಾವಾಗ ಕೊಡ್ತೀವಿ ಅಂತ ಕೇಳಕ್ಕೆ ಹೋಯ್ತು ಅಂದರೆ ವಯಸ್ಸಾದವರಲ್ಲಿ, ಇಲ್ದಿದ್ರೆ ಇದೆ ಹೈ ರಿಸ್ಕ್. ಯಾಕಂದರೆ ಅವ್ರಿಗೆ ಆ ರಿಸ್ಕ್ ಇರುತ್ತೆ. ಆ ರಿಸ್ಕ್ ಅಂದರೆ ರಿಸ್ಕ್ ಯಾವುದು, ಸಿವಿಯರ್ ಡಿಸೀಸ್ ಆಗುವಂಥ ರಿಸ್ಕ್. ಇನ್ಫೆಕ್ಷನ್ ಎಲ್ಲರಿಗೂ ಆಗುತ್ತೆ. ಈ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ನಮ್ಮ ಕೋವಿಡ್ ಆಗೋದೇ ಇಲ್ಲ ಅಂತ ಅರ್ಥ ಅಲ್ಲ. ಅದು ಇನ್ಫೆಕ್ಷನ್ ಆದ್ರೂ ಅದು ಮೈಲ್ಡ್ ಆಗಿರುತ್ತೆ. ಹಿಂಗೆ ಏನಂದರೆ ಸಿಂಪಲ್ ಮೆಡಿಸಿನ್, ಸಿಂಪ್ಟಮ್ಯಾಟಿಕ್ ಕೇರ್ ಅಂತ ಏನು ಹೇಳಿದ್ರು, ಆ ಮೆಡಿಸಿನ್ಸನ್ನ ತೊಗೊಂಡ್ರೆ ಸರಿ ಹೋಗುವಂಥದ್ದು. ಬಟ್ ಈ ಹೈ ರಿಸ್ಕ್ ಇರೋರಲ್ಲಿ ಅದೇ ರೋಗ ಒಂದು
1% ಚಾನ್ಸ್ ಇದೆ ಅವ್ರಿಗೆ ಅದು ಸಿವಿಯರ್ ಆಗೋ ಚಾನ್ಸಸ್ ಇತ್ತು ಅಂದರೆ ಅದನ್ನ ನಾವು ತಡೆಗಟ್ಟಬಹುದು ಹೆಂಗೆ ಈ ವ್ಯಾಕ್ಸಿನೇಷನ್ ತಗೊಂಡು ಅಷ್ಟೇ. ಅದು ಬಿಟ್ಟು ಎಲ್ಲರೂ ಹಾಕಿಸ್ಕೊಳ್ಳೋ ಅವಶ್ಯಕತೆ ಸದ್ಯಕ್ಕಂತೂ ಗೈಡ್ಲೈನ್ಸ್ ಅಲ್ಲೂ ಇಲ್ಲ. ಎಸ್, ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ನೋಡಿದ್ವಿ, ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೇನೆ ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಬರ್ಬೇಕಾಗಿತ್ತು ಅಂತ ಒಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಅದು 2 ಡೋಸು ಹಾಕಿಸ್ಕೊಳ್ಬೇಕು ಅಂತ ಅಂದಾಗ ಕೆಲವರು 1 ಡೋಸ್ ಹಾಕಿಸ್ಕೊಂಡು ಸುಮ್ಮನಾಗ್ಬಿಟ್ರು, ಕಂಪಲ್ಷನ್ ಮಾಡಿದ್ರು ಆಫೀಸಿಗೆ ಬರೋರಿಗೆ ಮತ್ತೊಂದು ಕಡೆ ಇರೋರಿಗೆ ಹಾಕಿಸ್ಕೊಳ್ಳೇಬೇಕು ಅಂತ ಅಂದ ಮೇಲೆ ಹಾಕಿಸ್ಕೊಂಡ್ರು. ಹಾಕಿಸ್ಕೊಂಡ್ಮೇಲೆ ನಮ್ಗೆ ಆ ಸೈಡ್ ಎಫೆಕ್ಟ್ ಆಗ್ತಿದೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಸುದ್ದಿಗಳು ಹರಿದಾಡೋದನ್ನು ಕೂಡ ನೋಡಿದ್ವಿ. ಬಟ್ 3ನೇ ಡೋಸ್ ಕೂಡ ಬಂತು ಅದಾದಮೇಲೆ ಹಿರಿಯ ನಾಗರಿಕರಿಗೆ ಎಲ್ರಿಗೂ ಕೂಡ 3ನೇ ಡೋಸ್ ಹಾಕಿಸ್ಕೊಳ್ಳಿ. ಈ ಕೋರ್ಬಿವ್ಯಾಕ್ಸ್ ಸೊ ಎಷ್ಟು ಮಟ್ಟಿಗೆ 30,000 ಡೋಸ್ಗಳನ್ನ ಈಗ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನಿಂದ ಶುರು ಆಗುತ್ತೆ, ಯಾರ್ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಕೊಡಬೇಕು ಅಂತ. ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಬರೋ ಚಾನ್ಸಸ್ ಇದೆಯಾ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕೋವಿಶೀಲ್ಡ್ ನಾವು ತೊಗೊಂಡಾಗ ಇನ್ಫ್ಯಾಕ್ಟ್ ಫಸ್ಟ್ ಡೋಸ್ಗೂ ಸೆಕೆಂಡ್ ಡೋಸ್ಗೂ ನಾವೆಲ್ಲ ಹಾಕಿದಾಗ 1 ಮಂತ್ ಗ್ಯಾಪ್ ಕೊಟ್ಟು, ಹೌದು, ಆಮೇಲೆ ಕನ್ಫ್ಯೂಷನ್ ಶುರುವಾಯಿತು. 1 ಮಂತ್ ಅಲ್ಲ 3 ಮಂತ್ಸ್ ಗ್ಯಾಪ್ ಇರಬೇಕು, ಈ ರೀತಿ ಎಲ್ಲ ಕನ್ಫ್ಯೂಷನ್. ಬಟ್ ಏನಂದರೆ ಪರ್ಟಿಕ್ಯುಲರ್ಲಿ ಇದು RNA ವೈರಸ್ ವ್ಯಾಕ್ಸಿನ್ ಇದು. ಈಗ ನೋಡಿ, ಸ್ಮಾಲ್ ಪಾಕ್ಸ್ಗೆ ದಟ್ ಈಸ್ ಆಲ್ಸೋ ಎ ವೈರಲ್ ಡಿಸೀಸು ಎರಾಡಿಕೇಟೆಡ್ ಫ್ರಮ್ ದ ಗ್ಲೋಬ್. ದ ಮೋಸ್ಟ್ ಸಕ್ಸಸ್ಫುಲ್ ವ್ಯಾಕ್ಸಿನ್ ವೇರ್ ಪರ್ಮನೆಂಟ್ ಆಂಟಿಬಾಡೀಸ್. ಇದ್ರಾಗ ಹಂಗಲ್ಲ. ಇವಾಗ ನಾನು ಕೋವಿಶೀಲ್ಡ್ ಹಾಕ್ಕೊಂಡಿದ್ದೀನಿ, ಹಾಕಿದ್ರು ಕೂಡ ಈ JN-ಗೆ ನನ್ನ ಆಂಟಿಬಾಡೀಸ್ ವರ್ಕ್ ಆಗುತ್ತೆ ಅಲ್ಲ, ಇದು ಕ್ಲಾರಿಟಿ ಇಲ್ಲ, ಯಾಕಂದರೆ ಇದು ಮ್ಯೂಟೇಷನ್ ಆಗಿರೋದ್ರಿಂದ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಬೆಟರ್, ಐ ಆಮ್ ಸೇಫ್. ಅಥವಾ ಈಗ ಬರೋ ವ್ಯಾಕ್ಸಿನ್ಗಳು ಅಷ್ಟೇ, ಮಕ್ಕಳಿಗೆಲ್ಲ ಒಂದು ಫ್ಲೂ ಶಾಟ್ ಕೊಡಿಸ್ಬಿಡಿ ಅಂತಾರೆ. ಸೊ ಇವಕ್ಕೆಲ್ಲ ಬಟ್ ಒಂದು ಗದೃಷ್ಟದ್ದು ಅಂದರೆ ವ್ಯಾಕ್ಸಿನ್ಗಳಿಗೆ ತುಂಬ ಸೈಡ್ ಎಫೆಕ್ಟ್ ಇಲ್ಲ. ತುಂಬ ಜನ ತುಂಬ ಮಿತ್ಸು ಅದರಿಂದ ಆಯಿತು ಇದರಿಂದ ಆಯಿತು ಅಂತಾರೆ. ಪೇಯ್ನ್ ಒಂದು ಬಿಟ್ಟರೆ ಇಟ್ಸ್ ಭಾಳ ವಿಜ್ಞಾನ ಇರುತ್ತೆ ಇದರೊಳಗೆ. ಇಟ್ಸ್ ಎ ಕಿಲ್ಡ್ ವೈರಸ್ ಆರ್ ಎ ಇನ್ಆಕ್ಟಿವೇಟೆಡ್ ವೈರಸ್. ಹಂಗಾಗಿ ಎಲ್ಲೋ ಕೆಲವು ಸಮಯ ಪೋಲಿಯೋ ಒಳಗೆ ಹಾಕಿದ ಮೇಲೂ ಪೋಲಿಯೋ ಬಂತು ಅಂತ ಕೆಲವು ಸುದ್ದಿ ಬರೋವು. ಬಟ್ ನಾವು ಇದೇನು ನೋಡ್ತಾ ಇದ್ದೀವಲ್ಲ, ಈ RNA ಪರ್ಟಿಕ್ಯುಲರ್ ವೈರಸ್ಸು, ಐ ಥಿಂಕ್ ಇಟ್ ಇಸ್ ಗುಡ್. ತರಿಸಿದ್ದಾರೆ, ಸಸೆಪ್ಟಿಬಲ್, ನಾವು ವಿ ಆರ್ ಆಲ್ ಎಲಿಜಿಬಲ್, ಯಾಕಂದ್ರೆ ನಾವು ಪೇಷಂಟ್ ನೋಡ್ತೀವಿ. ಹಂಗಾಗಿ ಆ್ಯಂಡ್ ಎಲ್ಡರ್ಲಿ ಪೀಪಲ್ಗೆ ಆ 30,000 ವ್ಯಾಕ್ಸಿನ್ನ ಯೂಟಿಲೈಸ್ ಮಾಡ್ಕೋಬೋದು. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಒಂದು ಇಮ್ಯುನಿಟಿ ಅನ್ನೋದು, ಇಮ್ಯುನಿಟಿ ಹೆಂಗೆ ಬರುತ್ತೆ ಅಂದರೆ ಆಂಟಿಬಾಡೀಸ್ ಉತ್ಪತ್ತಿ ಆಗ್ತವೆ. ಇಲ್ಲದ್ರೆ ಕಾಯಿಲೆಗೆ ಎಕ್ಸ್ಪೋಸ್ ಆದರೂ ಕೂಡ, ಸಫರ್ ಆದರೂ ಅಥವಾ ಸಫರ್ ಆಗದಿದ್ರೂ ಕೂಡ ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ ಅಂತೀವಿ, ಅವ್ರ ದೇಹದಲ್ಲಿ ಆಂಟಿಬಾಡಿ ಉತ್ಪತ್ತಿ ಆಗಿರ್ತವೆ. ಈ ವ್ಯಾಕ್ಸಿನಿಂದ ಅಂಥವ್ರಿಗೆ ಆಗಲಿಲ್ಲ ಅಂದರೆ ಈ ವ್ಯಾಕ್ಸಿನಿಂದ ಒಂದಷ್ಟು ಆಂಟಿಬಾಡಿ ಉತ್ಪತ್ತಿ ಆಗ್ತವೆ. ಎನಿ ಡೇ ಆಂಟಿಬಾಡೀಸ್ ಆರ್ ಬೆಟರ್ ಟು ಹ್ಯಾವ್ ಇನ್ ದ ಬಾಡಿ. ಎರಡು ಡೋಸ್ ಹಾಕಿಸ್ಕೊಂಡವರಿಗೆ ಕೋವಿಡ್ ಬರೋದೇ ಇಲ್ಲ ಅಥವಾ ಕೋವಿಡ್ನಿಂದ ಬಹಳ ದೂರ ಇರಬಹುದು ಅಂತ ಹೇಳ್ತಾ ಇದ್ರು. ಬಟ್ 2 ಡೋಸ್ ಹಾಕಿಸ್ಕೊಂಡವ್ರಿಗೂ ಕೂಡ ನಾವು 3ನೇ ಅಲೆಯಲ್ಲಿ ಕೋವಿಡ್ ಬಂದಿದ್ದನ್ನ ನೋಡಿದ್ವಿ. ಅದು ಒಮಿಕ್ರಾನ್ ಆಗಿರ್ಬೋದು, ಆಯ್ತಾ, ಮತ್ತೊಂದಾಗಿರ್ಬೋದು. ಅದಕ್ಕೆ ಪ್ರೀವಿಯಸ್ ಡಿಸ್ಕಷನ್ ಇದನ್ನು ಹೇಳಿದ್ದು, ದಯವಿಟ್ಟು ನೀವು ಯಾರು ವ್ಯಾಕ್ಸಿನ್ ತೊಗೊಂಡಿದ್ದೀರೋ ಭಾಳ ಉಡಾಫೆ ಹೊಡ್ಕೊಂಡು ನಾನು ವ್ಯಾಕ್ಸಿನ್ ತೊಗೊಂಡಿದ್ದು ನನಗೇನು ಬರಲ್ಲ ಅಂತ ತಿರುಗಾಡಬೇಡಿ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿರೋ ಥರ ಎಲ್ಲರೂ ಓಡಾಡಬೇಡಿ. ಡೆಫಿನೆಟ್ಲಿ ನಾನು 3 ಡೋಸ್ ತೊಗೊಂಡಿದ್ದೀನಿ, ಆದರೂ ಕೂಡ ನಾನು ಮಾಸ್ಕ್ ಇಟ್ಕೊಂಡೇ ಓಡಾಡ್ತೀನಿ. ಯಾಕಂದರೆ ವಿಜ್ಞಾನ ಹಂಗೆ ಹೇಳುತ್ತೆ. ಅದಕ್ಕೆ ಜನಗಳಿಗೆ ಈ ವಿಜ್ಞಾನವನ್ನು ನಾವು ತಲುಪಿಸ್ಬೇಕು. ವ್ಯಾಕ್ಸಿನ್ ತೊಗೊಳ್ಳಿ, ಬಟ್ ತೊಗೊಂಡ್ಮೇಲೆ ನಾನು ಐ ಆಮ್ ಸೇಫ್, ಏನು ಬರೋದೇ ಇಲ್ಲ ಅಂದ್ಕೊಳ್ಬೇಡಿ ಅಂತ ಭಾಳ ಇಂಪಾರ್ಟೆಂಟ್ ಸೈಂಟಿಫಿಕ್ ಮೆಸೇಜ್. ಅದು ಮಾಡಲೇಬೇಕು. ಸೊ ದಯವಿಟ್ಟು ಯಾರಿಗಾನ ಐಡೆಂಟಿಫೈ ಮಾಡಿ ವೈದ್ಯರ ಸಲಹೆ ಮೇರೆಗೆ ತಗೊಳ್ಳಿ. ನೀವೇನು ಯಾರೋ ಹೇಳಿದ್ದು ತೊಗೋಬೇಡಿ. ವಿ ಆರ್ ದೇರ್ ಸ್ಪೆಷಲಿಸ್ಟ್ ಇನ್ ದ ಫೀಲ್ಡ್. ನಾವು ಹೇಳ್ದಂಗೆ ತೊಗೊಳ್ಳಿ. ಸೊ ಎಲ್ಲೋ ಒಂದು ಕಡೆ ಇಲ್ಲ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಯಿತು, ಅವೆಲ್ಲ ತಪ್ಪು ಮಾಹಿತಿ. ಇನ್ಫ್ಯಾಕ್ಟ್ ಪೋಸ್ಟ್ ಕೋವಿಡ್ ಸಿಕ್ವೆಲ್ ಅಂತೀವಿ ನಾವು. ಒಂದು 5% ಆಫ್ ದಿ ಪೀಪಲ್ಸ್ಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಮು, ಸೈಕಲಾಜಿಕಲ್ ಪ್ರಾಬ್ಲಮ್ಮು, ಬೇರೆ ಏನೋ ಇಟ್ ವಾಸ್ ನೋಟಿಸ್, ಇಟ್ ವಾಸ್ ಟ್ರೀಟೆಡ್ ಆಲ್ಸೋ. ಸೊ ಹಂಗಾಗಿ ಇವರಿದ್ದಾರೆ ಫಿಸಿಷಿಯನ್ಸ್, ನಮ್ಮ ಪಲ್ಮನಾಲಜಿಸ್ಟು, ವಿ ಟೇಕ್ ದೇರ್ ಹೆಲ್ಪ್. ಅಂಥ ಟೈಮ್ನಾಗೆ ನಮಗೊಂಚೂರು ನಾಲೆಡ್ಜ್ ಇದ್ರೂ ಕೂಡ ಡೆಫಿನೆಟ್ಲಿ ವೆನ್ ದೇರ್ ಆರ್ ಗುಡ್ ಸ್ಪೆಷಲಿಸ್ಟ್ ಟು ಟ್ರೀಟ್, ವಿ ಗೈಡ್ ದೆಮ್ ಟು ಗೋ ಟು ದೆಮ್. ಎಕ್ಸಾಕ್ಟ್ಲಿ. ಡಾಕ್ಟರ್ ಪ್ರಮೋದ್ ಅವರೇ ನೋಡಿ, ಇವತ್ತು ಕೂಡ ದೇಶದಲ್ಲಿ ಅಂದರೆ ಸಾಕಷ್ಟು ಕೊರೋನಾ ಪರೀಕ್ಷೆಗಳು 17,000 ಕೊರೋನಾ ಪರೀಕ್ಷೆ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಪಾಸಿಟಿವ್ ಬರೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಅಂದರೆ ಹೆಚ್ಚಾಗ್ತಾ ಇದೆ, ನೆನೆಗಿಂತಲೂ ಕೂಡ ಹೆಚ್ಚಾಗಿದೆ. ಅಂದರೆ ಟೆಸ್ಟ್ ಅಂತ ಬಂದಾಗ 17,000 ಅಂದರೆ ಒಂದು ಕಂಟ್ರಿ ಅಂತ ಬಂದಾಗ ಇಟ್ಸ್ ಟೂ ಲೋ. ಇಲ್ಲಿ ಯಾರಿಗೂ ಕಂಪಲ್ಷನ್ ಮಾಡೋದಕ್ಕಾಗೋದಿಲ್ಲ, ನೀವು ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಅವರೇನೆ ಒಂದು ಸೆಲ್ಫ್ ಗೈಡೆನ್ಸು ಅಥವಾ ಮನೆಯಲ್ಲಿರೋರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ನಾವೀಗ ಆಲ್ರೆಡಿ ಎಲ್ಲ ಆಯಾಮದಲ್ಲೂ ಕೂಡ ಮಾತಾಡಿದ್ವಿ, ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು. ಸೊ ಚಿಕ್ಕ ಮಕ್ಕಳಲ್ಲಿ ಬದಲಾವಣೆಗಳು, ವಾತಾವರಣದ ಬದಲಾವಣೆಗಳಿಂದ ಸರ್ವೇ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಆಗ್ತಾನೇ ಇರುತ್ತೆ. ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸರಿನೋ ಆಗ್ತಾನೇ ಇರುತ್ತೆ. ವರ್ಷಕ್ಕೆ ಒಂದು 3-4 ಸರಿ 2-3 ಸರಿ ಅಂತೂ ಬಂದು ಹೋಗುತ್ತೆ. ಬಟ್ ಈ ಸಂದರ್ಭದಲ್ಲಿ ಬಂದಾಗ ಒಂದು ಆತಂಕ ಇರುತ್ತೆ. ಬಟ್ ಸಹಜವಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವೆಲ್ಲರೂ ಹೇಳಿದಾಗ ನಾವೆಲ್ಲ ನಂಬಿದೀವಿ. ಮಕ್ಕಳಲ್ಲಿ ಅಂತ ಬಂದಾಗ ಹೇಗೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತ?
ಈಗ ನೀವು ಕಾರ್ಬಿವ್ಯಾಕ್ಸ್ ಬಗ್ಗೆ ಮಾತಾಡಿದ್ರಿ, ವಿಚ್ ಇಸ್ ಮೋರ್ ಟೆಸ್ಟೆಡ್ ಫಾರ್ ಪಿಡಿಯಾಟ್ರಿಕ್ ವ್ಯಾಕ್ಸಿನ್. 12 to 14 years ಏಜ್ ಗ್ರೂಪ್ ಅಲ್ಲಿ ದೇ ಹ್ಯಾವ್ ಬೀನ್ ಅಡ್ವೊಕೇಟಿಂಗ್ ದ ಕಾರ್ಬಿವ್ಯಾಕ್ಸ್ ವ್ಯಾಕ್ಸಿನ್. ಚಿಲ್ಡ್ರನ್ಗೆ ನಾನು ಹೇಳಿದಾಗೆ ಚಿಲ್ಡ್ರನ್ಗೆ ಇಮ್ಯುನಿಟಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಈ ಮೋಸ್ಟ್ ದ ವೈರಸಸ್ ಅಲ್ಲಿ ಡೆಂಗು ಇರ್ಬೋದು, ಕೋವಿಡ್ ಇರ್ಬೋದು, ಫ್ಲೂ ಇರ್ಬೋದು, ಇದರಲ್ಲಿ ವೈರಸ್ ಡೈರೆಕ್ಟ್ ಆಗಿ ಶರೀರ ಡ್ಯಾಮೇಜ್ ಮಾಡೋದಿಲ್ಲ. ಶರೀರ ಆ ವೈರಸ್ ನ ಸಾಯಿಸೋದಕ್ಕೆ ಸಾವಿರಾರು ಪದಾರ್ಥಗಳನ್ನ ತಯಾರಿಸುತ್ತೆ. ಅದೇ ಹಾಗೆ ಡಾಕ್ಟರ್ ಸೈಟೋಕ್ರೋಮ್ ಅಂದಂಗೆ ಸಾಕಷ್ಟು ಇಂಟರ್ಲ್ಯೂಕಿನ್ಸ್, ಪ್ರೋಸ್ಲೋಕೋಟ್ರೈನ್ಸ್, ಸುಮಾರು ಕೆಮಿಕಲ್ಗಳು ತಯಾರಿಸುತ್ತೆ ಆ ವೈರಸ್ ಸಾಯಿಸೋದಕ್ಕೆ. ಆ ಕೆಮಿಕಲ್ಸ್ ವೈರಸ್ ಸಾಯಿಸೋದ್ರ ಜೊತೆ ಶರೀರದ ಲಂಗ್ಸ್ ನ ಆಲ್ವಿಯೋಲೈ, ಏರ್ವೇ ಅಂತೀವಿ, ಲಂಗ್ಸ್ ಅಲ್ಲಿ ಬಲೂನ್ಸ್ ತರ ಇರುತ್ತೆ, ಅಲ್ಲಿ ಕೂಡ ನೀರ್ ತುಂಬಿ ಹಾಳು ಮಾಡುತ್ತೆ. ಸೊ ಯಾರಿಗೆ ಇಮ್ಯುನಿಟಿ ಇರುತ್ತೋ ಅಂತವರಿಗೆ ಇನ್ಫ್ಲಮೇಷನ್ ಹೆಚ್ಚಾಗಿರುತ್ತೆ. ಅದಕ್ಕೆ ಮಕ್ಕಳಲ್ಲಿ ಈ ರೋಗ ಜಾಸ್ತಿ ಇದೆ. ಬಟ್ ಓವರ್ ಆಲ್ ಇನ್ ದಿ ಆಲ್ ದ 3-4 years ಆಫ್ ಕೋವಿಡ್ ನಲ್ಲಿ ಮಕ್ಕಳಲ್ಲಿ ಇಟ್ ನೆವರ್ ಕಾಸ್ಡ್ ಇನ್ ದ ಕ್ರಿಟಿಕಲ್ ಲೆವೆಲ್, ನೆವರ್ ವಾಸ್ ಮೋರ್. In fact, the children population, the teenage and the toddler and the infant population were the safest in the entire population. ವರ್ಲ್ಡ್ ಅಲ್ಲಿ ಅಲ್ಲಿ ಎಲ್ಲೂ ಮಕ್ಕಳಲ್ಲಿ ಕೋವಿಡ್ ಸಿವಿಯರ್ ಆಗೇ ಇರ್ಲಿಲ್ಲ. ಸೊ ಅದನ್ನ ನಾವು ಯೋಚನೆ ಮಾಡೋದು ಬೇಡ. ಆದ್ರೆ ಮಕ್ಕಳೇನು, ದೇ ಗೋ ಟು ಸ್ಕೂಲ್, ದೇ ಗೋ ಟು ಕಾಲೇಜ್, ದೇ ಗೋ ಟು ಕ್ರೌಡ್. ಸೊ ಒಬ್ಬರಿಗೆ ನೆಗಡಿ ಕೆಮ್ಮಿದ್ರೆ ಎಲ್ರಿಗೂ ಹರಡುತ್ತೆ. ಆ ಮಕ್ಕಳು ಯೂಶಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಮಕ್ಕಳು ಕೆಮ್ಮು ನೆಗಡಿ ಕೂಲಿಂದ ತಗೊಂಡು ಮನೆಯಲ್ಲಿ ತಾತ ಅಜ್ಜಿ ಕೊಡ್ತಾರೆ. ಸೊ ಮಕ್ಕಳಿಗೆ ಏನಾಗಿಲ್ಲ ತಪ್ಪಿಸ್ಕೋತಾರ. ಆದ್ರೆ ತಾತ ಅಜ್ಜಿಗೆ ಬೇರೆ ಪ್ರಾಬ್ಲಮ್ಗಳಿದ್ರೆ, ಕ್ಯಾನ್ಸರ್, ಆಸ್ತಮಾ, ವೀಸಿಂಗು, ಬ್ರಾಂಕೈಟಿಸ್ ಇಂಥವೆಲ್ಲ ಇದ್ರೆ ಅವರಿಗೆ ಸೀರಿಯಸ್ ಆಗ್ತದೆ. ಸೊ ನಾವು ವಾಟ್ ಎವರ್ ಟಾರ್ಗೆಟ್ ವಿ ಆರ್ ಪಾಪ್ಯುಲೇಷನ್, ನಾವು ಮಕ್ಕಳಿಗೆ ವ್ಯಾಕ್ಸಿನೇಟ್ ಮಾಡ್ತಾ ಇರೋದು ಮಕ್ಕಳನ್ನ ಕಾಪಾಡೋದಕ್ಕಿಂತ ಅವ್ರ ಕ್ಯಾರಿಯರ್ ರೇಟ್, ಗಂಟ್ಲಿನಲ್ಲಿ ವೈರಸ್ ಕ್ಯಾರಿ ಮಾಡ್ತಾರಲ್ಲ ಆ ಪೀರಿಯಡ್ ಕಮ್ಮಿ ಆಗಿ ಎಲ್ಡರ್ಲಿ ಪಾಪ್ಯುಲೇಷನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಓವರ್ ಆಲ್ ನಾವೀಗ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು, 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ನಾವು ವ್ಯಾಕ್ಸಿನೇಟ್ ಮಾಡಿದ್ರೆ ಇನ್ 30% ವ್ಯಾಕ್ಸಿನೇಷನ್ ತಗೊಳ್ಳದೇ ಇದ್ರು ಬಚಾವ್ ಆಗ್ತಾರೆ. ದಟ್ ಈಸ್ ಕಾಲ್ಡ್ ಹರ್ಡ್ ಇಮ್ಯುನಿಟಿ. ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ 70% ಆಫ್ ವ್ಯಾಕ್ಸಿನೇಷನ್. ದಟ್ ಈಸ್ ವೈ ಆಲ್ ಇಂಡಿಯನ್ಸ್ ಹ್ಯಾವ್ ಅ ಹೈ ಲೆವೆಲ್ ಆಫ್ ಪ್ರೊಟೆಕ್ಟಿವ್ ಆಂಟಿಬಾಡೀಸ್. ಅದಕ್ಕೆ ಕೋವಿಡ್ ಜಗತ್ತಿನಲ್ಲೆಲ್ಲ ಅಲ್ಲಲ್ಲಿ ಸಡನ್ ಆಗಿ ಜಾಸ್ತಿ ಆಗ್ತಾ ಇದ್ರು ನಂಬರ್ಸ್, ಇಂಡಿಯಾ ಇಸ್ ಸ್ಟಿಲ್ ವೆರಿ ಸೇಫ್. ಓಕೆ ಎಸ್ ಡಾಕ್ಟರ್ ವಸುನೇತ್ ರಾವ್, ಈಗ ನಾವು ಮನೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇದನ್ನ ಮೊದಲ ಅಲೆಯಿಂದಲೇ ಕೇಳ್ಕೊಂಡು ಬಂದಿದ್ದೀವಿ, ಏನೇನು ಮಾಡಬೇಕು ಆಯ್ತಾ, ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದನ್ನು. ಸೊ ಇದು ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಅಪ್ಲೈ ಆಗುವಂತಹ ವಿಚಾರ, ಏನು ಹೇಳ್ತೀರಿ? ಹೌದು, ಅದೇನು ಮುಂಜಾಗ್ರತೆ ಕ್ರಮಗಳೆಲ್ಲ ಮುಂಚೆ ಏನಿದೆ ಅದೇ ಫಾಲೋ ಮಾಡ್ಕೊಂಡು ಬರಬೇಕು. ಅಂದರೆ ಇವಾಗ ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ನಮ್ಗೆ ಇಮ್ಯುನಿಟಿ ಬೆಟರ್ ಇದೆ ಅಗೇನ್ಸ್ಟ್ ಕೋವಿಡ್ ವೈರಸ್ ಅಂತ ಹೇಳೋಕೆ ಹೋಯ್ತು ಅಂದರೆ. ಸೊ ಅದೇ ಸೋಷಿಯಲ್, ಇವಾಗ ಪ್ರಮೋದ್ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಯಾರಿಗೆ ಈ ಸಿಂಪ್ಟಮ್ಸ್ ಬಂತು ಅವರು ಐಸೋಲೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗಲಿ ಅಂತ ಅಲ್ಲ, ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಐಸೋಲೇಟ್ ಮಾಡಬೇಕೇ ಹೊರತು ನಾಟ್ ಫಾರ್ ಅವ್ರಿಗೆ ಏನು ಅದರಿಂದ ಇಂಪ್ರೂವ್ಮೆಂಟ್ ಬರೋದಂತಲ್ಲ. ಸೊ ಆ ಥರ ಮುಂಜಾಗ್ರತೆ ಅಂದರೆ ಇವಾಗ ಮನೇಲಿ ಒಬ್ರಿಗೆ, ನೀವು ಸ್ಟಡಿಯಲ್ಲೂ ಅದೇ ಬಂತು, 54% ಮನೆಗಳಲ್ಲಿ ಒಬ್ರಿಗೆ ಬಂದಿದೆ. ಸೊ ಆ 54% ಇವಾಗ ಇನ್ನೂ ಉಳಿದವ್ರಿಗೆ ಕೊಡ್ತು ಅಂದರೆ ಆ ಇಡೀ ಮನೆಯವ್ರಿಗೆ ಬಂದ್ಬಿಡುತ್ತೆ. ಸೊ ಆ ಥರ ಪ್ರಿಕಾಷನ್ಸೇ ಹೊರತು. ಆ್ಯಂಡ್ ಬಟ್ ಅಟ್ ದಿ ಸೇಮ್ ಟೈಮ್ ಈ ರೋಗ ಸದ್ಯಕ್ಕೆ ಅಷ್ಟೇನು ಸೀರಿಯಸ್ ಇಲ್ಲ. ಯೂಶ್ವಲ್ ಅದೇನು ನಾವು ಮುಂಚೆಯಿಂದ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಹ್ಯಾಂಡ್ ವಾಷಿಂಗು, ಸ್ಯಾನಿಟೈಸರ್ಸ್, ಓಕೆ, ಎಲ್ಲೋ ಇದರ ಬಗ್ಗೆನ ಅರಿವು 2ನೇ ಅಲೆ 3ನೇ ಅಲೆ ಇದ್ದಷ್ಟು ಸೀರಿಯಸ್ನೆಸ್ಸು ಈಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಇಲ್ಲವೇ ಇಲ್ಲ ಇದು. ಸೊ ಯಾಕೆ ನಾವು ಅದನ್ನೆಲ್ಲ ಪಾಲಿಸಬೇಕು, ಯಾಕೆ ಸ್ಯಾನಿಟೈಸರ್ ಹಾಕೋಬೇಕು, ಯಾಕೆ ಮಾಸ್ಕ್ ಹಾಕೋಬೇಕು, ಈ ಥರದ ಪ್ರಶ್ನೆಗಳನ್ನು ಕೇಳೋರು ಜಾಸ್ತಿ ಆಗಿದ್ದಾರೆ. ಬಿ ಫ್ರ್ಯಾಂಕ್ ವಿತ್ ಯು, ಹೊರಗಡೆ ಹೋದಾಗ ಅನ್ಸುತ್ತೆ ಎಲ್ಲೂ ಇಲ್ಲ, ಕೋವಿಡೇ ಇಲ್ಲ ಅಂತ ವಾದಿಸೋರು ಇದ್ದಾರೆ. ಕೋವಿಡ್ ಬಂದಿದೆ ಅನ್ನೋದನ್ನ ನಂಬಕ್ಕೂ ರೆಡಿ ಇಲ್ಲ ಎಷ್ಟೋ ಜನ. ಅಲ್ಲೆಲ್ಲೋ ಬಂದಿರ್ಬೋದೇನೋ ಇನ್ನೂ, ಅಂದರೆ ವಾಪಸ್ ಮತ್ತೆ ಅದೇ ಒಂದು ಮೊದಲ ಅಲೆಯಲ್ಲಿ ಇದ್ದ ಪ್ರಾರಂಭದಲ್ಲಿ ಇದ್ದಂತಹ ಒಂದು ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ ಅದು ಮತ್ತೆ ಬರ್ತಾ ಇದೆ. ಬಿಕಾಸ್ ಇದ್ರ ಜೊತೆ ಇರೋದನ್ನ ಕಲ್ತಿದ್ದೀವಿ ಅಂತಾನೋ ಅಥವಾ ನೆಗ್ಲಿಜೆನ್ಸು ಅಥವಾ ಏನೂ ಆಗದೇ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಅದರ ತೀವ್ರತೆಯನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಮನೆಯಲ್ಲಿ ಪ್ರಾಣಗಳನ್ನು ಕಳ್ಕೊಂಡವ್ರಿಗೆ, ಜೀವ ಕಳ್ಕೊಂಡವ್ರಿಗೆ ಅದರ ಒಂದು ಅರಿವು ಇದ್ದೇ ಇರುತ್ತೆ, ಆ ಸೀರಿಯಸ್ನೆಸ್ ಇದ್ದೇ ಇರುತ್ತೆ. ಬಟ್ ಉಳಿದವರು ಇದನ್ನ ಸ್ವಲ್ಪ ತುಂಬ ನೆಗ್ಲಿಜೆಂಟ್ ಆಗಿ, ತುಂಬ ಕೇರ್ಲೆಸ್ ಆಗಿ ಮಾತಾಡೋದು ಕೂಡ ನಾವು ಗಮನಿಸ್ತೀವಿ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದು ನಾರ್ಮಲ್ ಹ್ಯೂಮನ್ ಸೈಕಾಲಜಿನೇ ಹಂಗೆ. ನಮಗೆ ಏಟು ಬಿದ್ದಾಗಲೇ ನಾವೆಲ್ಲ ಪ್ರಿಕಾಷನ್ಸ್ ತಗೊಳ್ಳೋದು. ಎಕ್ಸಾಕ್ಟ್ಲಿ. ಸೊ ಇವಾಗ ಏನಾಗ್ಬಿಟ್ಟಿದೆ, ಹೌದು ವೈರಸ್ ಮೈಲ್ಡ್ ಆಗಿದೆ. ಸೊ ಜನರು, ಐ ಡೋಂಟ್ ಸೇ ಇಟ್ಸ್ ರಾಂಗ್, ಅವ್ರು ಮಾಡೋದೇನು ತಪ್ಪಂತಲ್ಲ, ಯಾಕಂದ್ರೆ ಅದು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಬಟ್ ಅದೊಂದು ನಾವೊಂದು ಫೈನ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಉತ್ತಮ. ಸೊ ಇವಾಗ ಹಂಗಂತ ಹೇಳ್ಬಿಟ್ಟು ಯಾರಿಗಾದ್ರೂ ಫೀವರ್ ಬಂದಿದೆ, ಜ್ವರ ಬಂದಿದೆ, ಅವ್ರು ಮಾಸ್ಕ್ ಹಾಕೊಂಡ್ರೆ ಉತ್ತಮ, ಬೇರೆಯವ್ರಿಗೆ ಬರಲ್ಲ ಅಂತ. ಬಟ್ ಅದನ್ನ ಮ್ಯಾಂಡೇಟರಿ ಮಾಡೋದ್ರಲ್ಲೂ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮ್ಯಾಂಡೇಟರಿ ಮಾಡಿಬಿಟ್ರೆ ಹಿಂಗೆ ಅಂದ್ರೆ ಎಲ್ಲರೂ ಹಾಕೊಳ್ಳೇಬೇಕು, ತೊಂದರೆ ಇರಲಿ. ಇದೆ ಕೋವಿಡ್ ಬಂದಾಗಲೇ ಏನಕ್ಕೆ ಹಾಕೋಬೇಕು?
ಅಲ್ವಾ? ಹಂಗೆ ಹಾಕೊಂಡು ಮಾಡೋದಂದ್ರೆ ಅದೊಂದು ಅರ್ಥ ಇದೆ. ಬರೀ ಈ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಇವಾಗ ನಮ್ಮ ಪೇಷಂಟ್ಸೇ ಇದ್ದಾರೆ, ನಮ್ಮ ಆಸ್ಮಾ ಪೇಷಂಟ್ಸ್ ಎಷ್ಟೊಂದು ಜನ, ದೇ ಪ್ರಿಫರ್ ವೇರಿಂಗ್ ಮಾಸ್ಕ್ ಥ್ರೂಔಟ್, ಪೂರ್ತಿ ವರ್ಷ ಹಾಕೊಳ್ಳೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಆ ಚಾನ್ಸ್ ಸಿಕ್ತೊಂದು ಹಾಕೊಳ್ತಾರೆ, ಯಾಕಂದ್ರೆ ಅವರಿಗೆ ಪ್ರಾಬ್ಲಮ್ಮು ಕೋವಿಡಿಂದ ಆಗಲಿ ಅಥವಾ ಇನ್ಫ್ಲೂಯೆನ್ಸಾ ಆಗಿಂದ ಅಲ್ಲ, ಬಟ್ ನಮ್ಮಲ್ಲಿರುವಂಥ ಪ್ರದೂಷಣದಿಂದ, ಪೋಲನ್ನಿಂದ, ಡಸ್ಟ್ ಮೈಟ್ಸಿಂದ ಸರ್ ಹೇಳ್ದಂಗೆ, ಸೊ ಆ ಥರದಿಂದ ಹೆಲ್ಪ್ ಆಗುತ್ತೆ ಹೊರತು ಇವಾಗ ಸೊ ಕಾಮನ್ ಹ್ಯೂಮನ್ ಸೈಕಾಲಜಿ ಯಾವಾಗ ಕಮ್ಮಿ ಆಗ್ತಾ, ತೀವ್ರತೆ ಕಮ್ಮಿ ಆಗ್ತಾ ಇದ್ದಂಗೆ ನಾವು ಓವರ್ ಕಾನ್ಫಿಡೆಂಟ್ ಆಗ್ತೀವಿ. ಬಟ್ ಓವರ್ ಕಾನ್ಫಿಡೆನ್ಸ್ಗೂ ಮತ್ತೆ ಸ್ವಲ್ಪ ಮೂರ್ಖತನಕ್ಕೂ ನಾವು ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಿಜ ನಿಜ, ಅದನ್ನ ಅಂಜಿನಪ್ಪ ಸರ್ ಚೆನ್ನಾಗಿ ಉತ್ತರ ಕೊಡ್ತಾರೆ, ನಂಗೆ ಗೊತ್ತಿದೆ ಸರ್. ಬೆಂಗಳೂರಲ್ಲೇ ಜಾಸ್ತಿ ಆಗ್ತಿದೆ ಕೋವಿಡ್ ಸಂಖ್ಯೆ. ಹೌದು, ಟೆಸ್ಟ್ ಮಾಡೋರ ಸಂಖ್ಯೆನೂ ಇಲ್ಲೇ ಜಾಸ್ತಿ ಇದೆ, ಹಂಗಾಗಿ ಪಾಸಿಟಿವ್ ಸಂಖ್ಯೆನೂ ಇಲ್ಲೇ ಜಾಸ್ತಿ ಆಗ್ತಾ ಇದೆ. ನಾನು ಈಗ ಹೇಳ್ತಾ ಇದ್ದೀನಿ ಈಗಿನ ಕೋವಿಡ್ ಸಂಖ್ಯೆಯಲ್ಲಿ. ಅದ್ರ ಜೊತೆಗೆ ಇಲ್ಲೇ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವುಗಳೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು ಬೆಂಗಳೂರಿಗರು. ಇದನ್ನ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತೀವಿ, ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿ ಎಲ್ಲ ಹತ್ತತ್ರನೇ, ಮನೆಗಳಿಂದ ಹಿಡಿದು ಮಾಲಿಗೆ ಹೋದ್ರೆ, ಸಿನಿಮಾ ಥಿಯೇಟರ್ಗೆ ಹೋದ್ರೆ, ಮತ್ತೊಂದು ಕಡೆ ಹೋದ್ರೆ ಎಲ್ಲಾನು ಹತ್ತತ್ರನೇ. ಬಟ್ ಅಟ್ಲೀಸ್ಟ್ ಒಂದಷ್ಟು ಪ್ರಿಕಾಷನ್ಸ್ನ ತಗೊಳ್ಳೇಬೇಕು ಅನ್ನೋದು ಏನು ಹೇಳ್ತೀರಿ? ಅಮ್ಮ, ಕೋವಿಡ್ ನೋ ಕೋವಿಡ್ ಎಲ್ರಿಗೂ ಗೊತ್ತು. ಕನ್ನಡದ ಟಿಪಿಕಲ್ ಭಾಷೆ ಗೊಣ್ಣೆ ಸುರಿಸ್ತಿರ್ತಾರೆ, ಎಲ್ಲಂದ್ರಲ್ಲೇ ಸೀನ್ತಾರೆ, ಎಲ್ಲಂದ್ರಲ್ಲೇ ಕೆಮ್ತಾರೆ. ಅಟ್ಲೀಸ್ಟ್ ಇದನ್ನು ಪ್ರಿವೆಂಟ್ ಮಾಡ್ಬೋದಾ? ಸಾಮಾಜಿಕ ದೃಷ್ಟಿಯಿಂದ ಬರೀ ಕೋವಿಡ್ ಅಂತಲ್ಲ, ಕಾಯಿಲೆ ಬಗ್ಗೆ ನಾವು ವೈದ್ಯರಾಗಿ ಕೆಲವು ಪದಗಳನ್ನ ಆಗಲೇ ಪ್ರಮೋದ್ ಅವರು ತುಂಬ ಚೆನ್ನಾಗಿರೋ ಒಂದು ಪದ ಹೇಳಿದರು, ಹರ್ಡ್ ಇಮ್ಯುನಿಟಿ ಅಂತೀವಿ ನಾವು. ಎಲ್ರಿಗೂ ಇಮ್ಯುನಿಟಿ ಬಂದಿದೆ, ಯಾಕಂದ್ರೆ ನಾವೆಲ್ಲ ಕೋವಿಡ್ಗೆ ಕೆಲವರು ಟ್ರೀಟ್ಮೆಂಟ್ ತೊಗೊಂಡು, ಕೆಲವರು ವಿತೌಟ್ ಟ್ರೀಟ್ಮೆಂಟ್ ಎಕ್ಸ್ಪೋಸ್ ಆದರು, ಕೆಲವರು ವ್ಯಾಕ್ಸಿನ್ ತೊಗೊಂಡ್ರು. ಒಟ್ಟು ಇವತ್ತು ಯಾಕೆ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಕಡಿಮೆ ಇದೆ ಅಂದರೆ ಬಿಕಾಸ್ ಆಫ್ ದೀಸ್ ಸೈಂಟಿಫಿಕ್ ರೀಸನ್ಸು. ಬಟ್ ಜನಗಳಿಗೆ ಡೆಫಿನೆಟ್ಲಿ ಅಟ್ಲೀಸ್ಟ್ ಹೈಜೀನ್ ಆದರೂ ಮೇಂಟೈನ್ ಮಾಡೋಣ ಅನ್ನೋದಕ್ಕೋಸ್ಕರವಾಗಿ ಡೆಫಿನೆಟ್ಲಿ ಮಾಸ್ಕ್ ಶುಡ್ ಬಿಕಮ್ ದೇರ್ ಒನ್ ಆಫ್ ದಿ, ಬೆಳಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡೇ ಹೋಗ್ಬೇಕು ಅನ್ನೋದು ಇದ್ದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳು, ಇವನ್ ನಮ್ಮ ಇದೊಂದೇ ಅಲ್ಲ, ಟ್ಯೂಬರ್ಕ್ಯುಲೋಸಿಸ್, ಬಿಲೀವ್ ಮೀ, ನಾವಿಷ್ಟು ಮಾತಾಡ್ತಿದ್ದೀವಿ ಒಂದು RNA ವೈರಸ್ ಬಗ್ಗೆ, ಇವತ್ತು ಕೂಡ ಟ್ಯೂಬರ್ಕ್ಯುಲೋಸಿಸ್ಗೆ ನಮ್ಮ ದೇಶ ಮದರ್ಲ್ಯಾಂಡ್ ಈಸ್ ಇಂಡಿಯಾ. ಎಷ್ಟು ಜನಕ್ಕೆ TB ಇದೆ ಅಂದರೆ RNTCP ಸೆಂಟರ್ಗಳು ಎಷ್ಟಿದ್ದಾವೆ ಅಂದರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಒಂದು ಬಸ್ನಲ್ಲಿ ಕೂತ್ಕೊಂಡು, ಇನ್ಫ್ಯಾಕ್ಟ್ ಅದು ಇಟ್ಸ್ ಎ ಬ್ಯಾಕ್ಟೀರಿಯಾ, ಒಬ್ಬರಿಂದ ಒಂದು ಬಸ್ನಾಗ ಯಾರನ್ನೋ ಒಬ್ಬರು ಪಾಸಿಟಿವ್ ಇರೋರು ಕೆಮ್ದ ಅಂದರೆ ಎಷ್ಟು ಜನಕ್ಕೆ ಹರಡುತ್ತೆ ಅಂದರೆ ರಿಯಲಿ. ಅದಕ್ಕೋಸ್ಕರವಾಗಿ ದಯವಿಟ್ಟು ಈ ಪೊಲೀಸ್ನವ್ರು ಅಷ್ಟೇ ಅಲ್ಲ ಹಾಕ್ಕೊಳ್ಳೋದು, ಪ್ರತಿಯೊಬ್ಬರು ಕೂಡ ಹಾಕ್ಕೊಂಡ್ರೆ ಅನೇಕ ಈ ಕಾಯಿಲೆಗಳನ್ನ, ಎಲ್ಲಿ ಮೋದಿಯವರು ಸ್ವಚ್ಛತಾ ಕಾರ್ಯಕ್ರಮ ಅಂತ ಶುರು ಮಾಡಿದಾರಲ್ಲ, ಲೆಟ್ರಿನ್ ಕಟ್ಸು ಅಂತ, ಎಲ್ರಿಗೂ ಇದೊಂದು ರೂಲ್ ಮಾಡಬೇಕು, ಮಾಸ್ಕ್ ಇಲ್ದಿರೋ ಒಳಗನೆ ಬರೋಂಗಿಲ್ಲ. ಅಲ್ಲ, ಜನ ಕೇಳ್ತಾ ಇರ್ಬೇಡಿ, ಅವ್ರಿಗೇನೋ ದುಡ್ಡು ಆಗುತ್ತೆ, ಸರ್ಕಾರದವ್ರು ದುಡ್ಡು ಕೊಂಡ್ಕೊಳಗೆ. ಮೊನ್ನೆ ತಾನೇ ನಾವು ನೋಡ್ತಿದ್ದ 45 ರೂಪಾಯಿನ 345 ರೂಪಾಯಿ ಹಾಕಿ ಕೊಂಡ್ಕೊಂಡಿದ್ದಾರೆ, ಅವೆಲ್ಲ ಮಾಡಿದ್ದಾರೆ. ಅದಕ್ಕೆ ಜನಗಳಿಗೆ ಸಿಟ್ಟು ಬರುತ್ತೆ. ಇದನ್ನು ತಪ್ಪು ವೈದ್ಯರ ಮಾತಿಗೆ ತಪ್ಪು ಗೌರವ ಕೊಟ್ಟು ಸುಮ್ಮನೆ ಮಾಡಿ ದುಡ್ಡು ಮಾಡ್ಕೋತಾರೆ ಅಂತ ಎಲ್ಲ ಇವೆಲ್ಲ ಡಿಸ್ಕಷನ್ಗೆ. ಇದ್ರ ಜೊತೆಗೆ ಬೆಂಗಳೂರಿನ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ? ಇಲ್ಲಮ್ಮ, ಬೆಂಗಳೂರು ಇಸ್ ಕಾಲ್ಡ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ನಾನು ಭಾಳ ಸರಿ ಇದನ್ನು ನನ್ನ ಪೇಷಂಟ್ಗಳು, ದೋ ಐ ಎಮ್ ಎ ಸರ್ಜನ್, ಬರ್ತಾರೆ ಕಾಮನ್ ಪೇಷಂಟ್ ಟ್ರೀಟ್ ಮಾಡಿದಾಗ, ಡಾಕ್ಟ್ರೇ ನಾನು ತಮಿಳ್ನಾಡಿಗೆ ಹೋಗಿ ಟ್ರೈನ್ ಇಳಿದಿದ್ದ ತಕ್ಷಣ ಹೊರಟೋಗುತ್ತೆ ಅಂತಾರೆ. ತುಂಬ ಜನಕ್ಕೆ ಅನಿಸುತ್ತೆ ಇಲ್ಲಿರೋಷ್ಟು ಪೋಲಿನ್ಸು, ಕಾಂಗ್ರೆಸ್, ಪಾರ್ಥೇನಿಯಂ, ತುಂಬ ಜನ ಅನ್ಕೋತಾರೆ ಲಾಲ್ಬಾಗ್ ಹೋದರೆ ಖುಷಿಯಾಗಿ ಒಳ್ಳೆ ಗಾಳಿ ಸಿಗುತ್ತೆ ಅಂತ, ಅದ್ರ ಜೊತೆ ಪೋಲಿನ್ಸು ಸಿಗುತ್ತೆ. ಸೊ ಹಂಗಾಗಿ ದಿಸ್ ಎ ಅಲರ್ಜಿ ಸಿಟಿ ಆಫ್ ದ ನಮ್ಮ ಬೆಂಗಳೂರು. ಅಟ್ಲೀಸ್ಟ್ ಇಟ್ಸ್ ಎ ಕೂಲ್ ಸಿಟಿ, ನೋ ಡೌಟ್, ಇಟ್ಸ್ ಎ ಏರ್ ಕಂಡೀಷನ್ ಸಿಟಿ. ಬಟ್ ಇಲ್ಲಿರೋಷ್ಟು ಅಲರ್ಜಿ ನೀವು ಕೇಳಿ ENT ಡಾಕ್ಟ್ರುಗಳನ್ನ, ಅವ್ರು ಹೇಳ್ತಾರೆ. ಬಟ್ ಬೆಂಗಳೂರಿನ ವಾತಾವರಣ ಇದು ಡೆಫಿನೆಟ್ಲಿ ಗಾರ್ಬೇಜು ಇದೆ, ಪ್ಲಸ್ ನ್ಯಾಚುರಲಿ ಅವೈಲೇಬಲ್ ಪೋಲೆನ್ಸ್, ಪ್ಲಸ್ ಇವತ್ತು ವೆಹಿಕಲ್ ಸ್ಮೋಕು. ಡೆಲ್ಲಿ ಒಳಗೆ ಹೆಂಗೆ ಒಬ್ಬ ಮನುಷ್ಯ ಒಂದಿನಕ್ಕೆ 8 ಸಿಗರೇಟ್ ಸೇದಂಗೆ ಆಗುತ್ತಂತೆ ಅಲ್ಲಿ ಓಡಾಡಿದರೆ, ಬೆಂಗಳೂರಿನಾಗ ಆಲ್ಮೋಸ್ಟ್ ಹಂಗೆ. ಇವೆಲ್ಲನೂ ಆಡಿಡ್ ಟುಗೆದರ್ ಡೆಫಿನೆಟ್ಲಿ ವೈರಸ್ಗಿಂತಲೂ ಮೋರ್ ಡೇಂಜರಸ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಎಸ್, ಅಂತಿಮವಾಗಿ ಪ್ರಮೋದ್ ಅವರೇ ಏನು ಹೇಳ್ತೀರಿ ವೀಕ್ಷಕರಿಗೆ? ಈಗ ಒಂದು ಕಡೆ ಕೋವಿಡ್ ಬರ್ತಾ ಇದೆ, ಈಗ ನಾವು ಕೂಡ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ. 54% ಜನರಲ್ಲಿ ಕೋವಿಡ್ ಸಿಂಪ್ಟಮ್ಸ್ ಇದೆ ಅನ್ನೋದು ಸಮೀಕ್ಷೆಯಿಂದ ಬದಲಾಗಿರುವಂತಹ ವಿಷಯ. ಸೊ ಅಟ್ಲೀಸ್ಟ್ ನಾವು ಇದರಿಂದ ಎಚ್ಚೆತ್ಕೊಳ್ಬೇಕಾದ ಅನಿವಾರ್ಯತೆ ಕೂಡ ಇದೆ. ಏನು ಹೇಳ್ತೀರಿ ಸರ್? ಪ್ರಮೋದ್ ಅವರು ಮೋಸ್ಟ್ಲಿ ಎಸ್, ಓಕೆ, ಸಂಪರ್ಕ ಕಡಿತಗೊಂಡಿದೆ. ಎಸ್, ಅಂತಿಮವಾಗಿ ನೀವೇ ಏನು ಹೇಳ್ತೀರಿ ಈ ಒಟ್ಟಾರೆಯಾಗಿ ವಿಚಾರವನ್ನು ನೋಡೋದಾದ್ರೆ? ಅಂದರೆ ಈಗ 54% ಅನ್ನೋದು ಇಟ್ಸ್ ಅ ಬಿಗ್, ಅಯ್ಯೋ ಇಷ್ಟೊಂದು ಕಡೆ ಬಂದಿದೆ. ಇಷ್ಟೊಂದು ಕಡೆ ಅಂತಂದರೆ ಈಗ ನಮ್ದು 2 ಮನೆ ಅಂದರೆ ಇವ್ರ ಮನೇಲಿ ಒಂದೇ ಇರಬೇಕು, ಇಲ್ಲ ನಮ್ಮ ಮನೇಲಿ ಒಂದಿರಬೇಕು ಅನ್ನೋ ಸಿಚುವೇಶನ್. ಬಟ್ ಇದನ್ನ ನೆಗ್ಲೆಕ್ಟು ಮಾಡೋ ಹಾಗಿಲ್ಲ, ಹಂಗಂತ ತುಂಬಾ ಸೀರಿಯಸ್ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಅನ್ನೋದು ನೀವು ಹೇಳಿದ್ರಿ. ಯಾವ್ಯಾವ ಸಿಂಪ್ಟಮ್ಸ್ ಯಾವ್ದಾವ್ದಕ್ಕೆ ರಿಲೇಟ್ ಆಗುತ್ತೆ ಅಂತ ಏನು ಹೇಳ್ತೀರಿ? ಹೌದು, ಸೊ ಸೇಮ್ ಥಿಂಗ್. ಸೊ ಏನು ಪ್ರಿಕಾಷನ್ಸ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು, ಆ ಪ್ರಿಕಾಷನ್ಸ್ ನಾವು ಫಾಲೋ ಮಾಡೋದು ಉತ್ತಮ. ಕೋವಿಡ್ ಅನ್ಕೊಂಡು ಮಾಡೋದು ಬೇಡ, ಬೇರೆ ಇನ್ಫೆಕ್ಷನ್ಸು ಇದೆ. ಕೋವಿಡ್ ಅಂತ ಹೇಳಿದ್ರೆ ಅದೊಂದು ಭಯ ಉಟ್ಕೊಳ್ಳುತ್ತೆ. ಆ ಭಯ ಬಿಟ್ಟು
ಆಸ್ ಅ ಪ್ರಿಕಾಷನರಿ ಮೆಜರ್. ಎಂಥದ್ದೇ ಅದು ಇನ್ಫ್ಲೂಯೆನ್ಸಾ ಆಗಿರ್ಬೋದು, TB ಆಗಿರ್ಬೋದು, ಅಡಿನೋ ಆಗಿರ್ಬೋದು, RSV ಅಟ್ಲೀಸ್ಟ್ ಈ ಸಿಂಪ್ಟಮ್ಸ್ ಇರೋರು ಹೊರಗಡೆ ಮಾಸ್ಕ್ ಹಾಕೊಂಡು ಅವ್ರಿಗೋಸ್ಕರ ಅಲ್ಲದೆ ಇದ್ರು ಸರ್ ಹೇಳ್ದಂಗೆ, ನೀವ್ ಹೇಳ್ದಂಗೆ ಮನೇಲಿ ಪ್ರಮೋದ್ ಅವ್ರು ಹೇಳ್ದಂಗೆ ವಯಸ್ಸಾದವ್ರು ಇರ್ತಾರೆ, ಹೊರಗಡೆನೂ ಇರ್ತಾರೆ, ಅವರಿಗೆ ಪಾಸ್ ಮಾಡದೇ ಇರೋ ರೀತಿಯಾಗಿ ಅಟ್ಲೀಸ್ಟ್ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಉಪಯೋಗಿಸೋದು, ಬೇರೆಯವ್ರಿಗೋಸ್ಕರನಾದ್ರೂ ಇದನ್ನೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಕರೆಕ್ಟ್. ಅದು ಯಾಕಂದ್ರೆ ಬೇರೆಯವ್ರಿಗೋಸ್ಕರ ಮಾಡೋದು ಉತ್ತಮ. ಇದು ಅದೇ ಹೇಳ್ತಾ ಇದ್ದೀನಿ, ಐಸೋಲೇಷನ್ ಅಥವಾ ಇದೆಲ್ಲ ಪ್ರಿಕಾಷನ್ಸ್ ನಮಗೋಸ್ಕರ ಅಂತಲ್ಲ, ಬೇರೆಯವ್ರಿಗೋಸ್ಕರ. ಅದು ಹರಡಿದ್ರೆ ಅದು ಉಲ್ಟಾ ನಮ್ಮಲ್ಲೇ ಯಾರಿಗಾದ್ರೂ ಬರುತ್ತೆ. ಸೊ ವಯಸ್ಸಾದವರು ಎಲ್ಲಾರ ಮನೆಯಲ್ಲೂ ಕೂಡ ಇದ್ದೇ ಇರ್ತಾರೆ. ಬಟ್ ಇನ್ನು ಕೆಲವರು ಮಾತಾಡೋದು ಯಾವುದೋ ಒಂದು ಆರ್ಗನೈಸೇಷನ್ ಸ್ಟಡಿ ಮಾಡಿ ಸ್ಟ್ಯಾಟಿಸ್ಟಿಕ್ ಅವ್ರು ರಿಲಿಯಬಲ್ ದೇ ಆರ್ ಅಂತ ಕ್ವಶನ್ ಮಾಡ್ತಾರೆ. ಇವನ್ ಪೀಪಲ್ ದೇ ಗೋ ಟು ದ ಎಕ್ಸ್ಟೆಂಟ್ ಆಫ್ 54% ಯಾವುದೋ ಒಂದು ಆರ್ಗನೈಸೇಷನ್ ಅದ್ರ ಹೆಸರೇ ಕೇಳಿಲ್ಲ ನಾವು, ಇವತ್ತು ಇಟ್ ಹ್ಯಾಸ್ ಬಿಕಮ್ ಪಾಪ್ಯುಲರ್, ಇದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಅವ್ರು ರಿಲಿಯಬಲ್ ಎಷ್ಟು ಜನಕ್ಕೆ ಸ್ಟಡಿ ಮಾಡಿದ್ದಾರೆ ಅಂತ ಕೇಳ್ತಾರೆ. ವಿಜ್ಞಾನದಲ್ಲಿ ನಾವು ಹೇಳ್ಬೋದು ಅದು ಕೂಡ ಇದೆ. ಅಲ್ಲಿ ಎಷ್ಟು ಜನಕ್ಕೆ, ಎಷ್ಟು ಸಾವಿರ ಜನಕ್ಕೆ ಕೇಳಿದ್ದಾರೆ, ಅವ್ರು ಎಷ್ಟೆಷ್ಟು ಏನೇನು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಲೇಡೀಸ್ ಎಷ್ಟು, ಅಂದ್ರೆ ಹೆಣ್ಮಕ್ಳು ಎಷ್ಟು, ಗಂಡ್ಮಕ್ಳು ಎಷ್ಟು, ಈ ತರದ ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಚೆಕ್ ಮಾಡ್ಬೋದು. ಬಟ್ ಹಂಗಂತ ಇದು 100% ಅಂತೂ ನಾವು ಹೇಳಕ್ಕಾಗಲ್ಲ. 6 ಕೋಟಿ ಜನರನ್ನು ಏನು ಹೋಗಂತ ಸಮೀಕ್ಷೆ ಮಾಡಿರೋದಿಲ್ಲ. ಸೊ ಹಾಗಾಗಿ ಒಂದು ರ್ಯಾಂಡಮ್ ಆಗಿ ಒಂದಷ್ಟು ಟೆಸ್ಟ್ಗಳು ಅಂತ ಇರುತ್ತೆ ಈ ಥರದ ಸಮೀಕ್ಷೆಗಳಾದ ಸಂದರ್ಭದಲ್ಲಿ. ಓಕೆ, ಅಂತಿಮವಾಗಿ ಒಟ್ಟಾರೆಯಾಗಿ ಎಲ್ಲರೂ 54% ಅಲ್ಲಿ ಸಿಂಪ್ಟಮ್ಸ್ ಇದೆ, ನಾಟ್ ಕೋವಿಡ್. ಅದು ಕೋವಿಡ್ದೇ ಆಗಿರ್ಬೇಕು ಅಂತಾನು ಏನಿಲ್ಲ, ಕೋವಿಡ್ ಅಲ್ಲಿರೋ ಒಂದು ಅಟ್ಲೀಸ್ಟ್ ಸಿಂಪ್ಟಮ್ ಇದ್ದೇ ಇದೆ ಅನ್ನೋದು. ಸೊ ಅದಕ್ಕೆ ಒಂದಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮಗೂ ಕೂಡ ಧನ್ಯವಾದಗಳು. ಪ್ರಮೋದ್ ಅವರೇ, ಪರಿಮಳ ಅವರೇ, ನಿಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ. ಥ್ಯಾಂಕ್ ಯು ದಿವ್ಯಾ, ಎಂಜಾಯ್ಡ್ ದ ಕನ್ವರ್ಸೇಷನ್. ಮೇಡಮ್, ಅಂತಿಮವಾಗಿ ಏನು ಹೇಳ್ತೀರಾ? ಒಂದು ರಿಯಾಕ್ಷನ್ ಕೊಟ್ಬಿಡಿ, ಮುಗ್ಸಕ್ ಕೊನೆಯಲ್ಲಿ ಬಂದಿದ್ದೀರಾ. ಇವಾಗ ಏನು ಅಂತಂದ್ರೆ, ನಾವು ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ಈ ಪ್ರಿಕಾಷನ್ಸ್ ಒಂದು ತಗೊಳ್ಳೇಬೇಕು. ಯಾಕಂದ್ರೆ ನಮ್ಮ ಎಲ್ಲಾ ಸಹೋದ್ಯೋಗಿಗಳು ಇವಾಗ ಎಲ್ಲರೂ ತುಂಬಾ ಚೆನ್ನಾಗೇ ಹೇಳಿದ್ರು. ಸುಮ್ನೆ ಇದು ಒಂದಕ್ಕೆ ಅಂತಲ್ಲ, ಇವಾಗ್ಲಿಂದ ಎಲ್ಲಾ ಕಾಯಿಲೆಗಳಿಗೂ ನೀವು ಪ್ರಿಕಾಷನ್ ತಗೊಂಡು ಈ ಮಾಸ್ಕ್ ಹಾಕೋದಾಗ್ಲಿ, ಕೈ ತೊಳೆಯೋದಾಗ್ಲಿ, ನೀವು ನಿಮ್ಮಲ್ಲಿ ನಿಮ್ಮ ಪರಿವಾರದಲ್ಲಿ ಅದನ್ನ ಒಂದು ಹ್ಯಾಬಿಟ್ ಮಾಡಿಸ್ಬೇಕು. ಅದನ್ನ ಈ ಬರೀ ಇದಕ್ಕಷ್ಟೇ ಅಂತ ಅಲ್ಲ, ಆ ಹ್ಯಾಬಿಟ್ ನ ನೀವು ಮಾಡಿಸಿ ನೀವು ಆರೋಗ್ಯವಾಗಿರಿ, ಬೇರೆಯವರು ನಿಮ್ಮ ಫ್ಯಾಮಿಲಿ ಫುಲ್ ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತ ಹೆಣ್ಮಕ್ಳಿಗೆ ತಿಳಿಸಿ ಹೇಳ್ತಾ ಇದೀವಿ. ಇವಾಗ ಹೇಳ್ದಂಗೆ ಟ್ಯೂಬರ್ಕ್ಲೋಸಿಸ್ ಆಗ್ಲಿ, ಬೇರೆ ಒಂದು ಇನ್ಫ್ಲೂಯೆನ್ಸ್ ಆಗ್ಲಿ, ಎಲ್ಲಾನು ಬರೋದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದಾನೆ. ಸೊ ಮಾಸ್ಕ್ ಹಾಕೋದ್ರಲ್ಲಿ ತಪ್ಪೇನು ಇಲ್ವೇ ಇಲ್ಲ. ಸೊ ಹಾಕ್ಬೇಕು, ಮತ್ತೆ ಒಳ್ಳೆ ಆಹಾರ ತಗೋಬೇಕು. ನಮ್ಮ ಪ್ರೆಗ್ನೆಂಟ್ ಲೇಡೀಸ್ಗಳು ಆದಷ್ಟು ಇಮ್ಯುನಿಟಿನ ಚೆನ್ನಾಗಿ ಇಟ್ಕೊಳಂಗೆ ಒಂದು ಆಹಾರದಲ್ಲಿ ಆಗ್ಲಿ, ಒಂದು ಊಟದಲ್ಲಿ ತರಕಾರಿಗಳು, ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಹೆದರ್ಕೋಬಾರ್ದು. ಅನ್ನೆಸರಿ ನೀವ್ ಹೇಳ್ದಂಗೆ ಎಚ್ಚರಿಕೆಯನ್ನ ತಗೊಳ್ಳೇಬೇಕು, ಉದಾಸೀನ ಮಾಡಬಾರದು. ಏನೋ ಅದು ಬರುತ್ತೆ ಹೋಗುತ್ತೆ ಅಂತ ಈ ಒಂದು ಮೆಸೇಜ್ ನ ಕೊಡಕ್ ನಾನು ಇಷ್ಟಪಡ್ತೀನಿ. ಮತ್ತೆ ಕೋವಿಡ್ ಬಂದಿದ್ರು ಕೂಡ ಅದು ಎಸ್ಪೆಷಲಿ ಅದನ್ನ ತಕ್ಷಣನೇ ನಾವು ಅದು ಗುಣ ಮಾಡಬಹುದು. ಈಗ ನಮ್ಮ ಇವರು ಪ್ರಮೋದ್ ಅವ್ರು ಹೇಳ್ದಂಗೆ ಆ ವಿಟೆಂಟ್ ಸೀನ್ ಅನ್ನು ಇನ್ನೂ ಆಗ್ತದೋ ಇಲ್ಲ, ಅದು ಬರ್ತಾ ಬರ್ತಾ ಮೈಲ್ಡ್ ಆಗ್ತಾ ಇರೋದ್ರಿಂದ ಆ ಒಂದು ಧೈರ್ಯ ನಮ್ಮಲ್ಲಿದೆ. ಸೊ ನಾವು ಆದಷ್ಟು ಆರೋಗ್ಯವಾಗಿರೋಂಗೆ ನಮ್ಮ ಇವ್ರನ್ನ ನೋಡ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ಶಾಲಾ ಮಕ್ಕಳಿಗೆ ಉಗುರು ಕಟ್ ಮಾಡಿಸ್ಬಿಟ್ಟು ಕೈ ವಾಶ್ ಮಾಡೋದನ್ನ ಕಳಿಸ್ಬಿಟ್ರಮ್ಮ, ಅವರಿಗೆ ಜಂತುಳ, ಕಿರ್ಮೆ ಹುಳ, ಉಪ್ಪು ಬರೋದ್ರನ್ನ ನಿಜವಾಗ್ಲೂ ಎಷ್ಟೋ ಜನನ ಕಾಪಾಡ್ಬೋದು ಈ ನೆಪದಲ್ಲಿ. ನಿಜ ನಿಜ, ಎಕ್ಸಾಕ್ಟ್ಲಿ. ಒಳ್ಳೆ ವಿಷಯ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ, 54% ಕುಟುಂಬಗಳಲ್ಲಿ ಒಬ್ಬರಂತೆ ಲಕ್ಷಣಗಳು ಕಂಡು ಬಂದಿದೆ. ಅದು ಕೋವಿಡ್ ಲಕ್ಷಣಗಳೇ ಆಗಿರಬೇಕು ಅಂತಿಲ್ಲ, ಬಟ್ ಕೆಮ್ಮು, ಜ್ವರ, ನೆಗಡಿ, ಮೈಕೈ ನೋವು, ಕೀಳ್ನೋವು, ತಲೆನೋವು, ಈ ಥರದ ಒಂದಲ್ಲ ಒಂದು ಲಕ್ಷಣಗಳಿದೆ. ಅದು ಬೇರೆ ಬೇರೆ ಕಾಯಿಲೆಗಳಿಂದಲೂ ಕೂಡ ಬಂದಿರಬಹುದು. ಆದರೆ ಈ ಕಾಯಿಲೆಯನ್ನು ಅಥವಾ ಈ ಲಕ್ಷಣಗಳನ್ನ ಬೇರೆಯವ್ರಿಗೂ ಹರಡೋದನ್ನು ನೀವು ನಿಲ್ಲಿಸಬೇಕು ಅಂತಂದ್ರೆ ಏನು ಮಾಡಬೇಕು? ಮುನ್ನೆಚ್ಚರಿಕೆ. ಅದೇ ಮಾಮೂಲಿ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಉಪಯೋಗಿಸೋದು, ಕೈ ತೊಳೆಯೋದು ಪದೇ ಪದೇ. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು ಅಂತ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮರಿಬೇಡಿ. ಯಾಕಂದ್ರೆ ಈಗಾಗಲೇ ಹೊಸ ವರ್ಷ, ಆಲ್ರೆಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಮರ್ತೆ ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಮುಗಿಸಿ ಬಂದಿರ್ತೀರಿ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ದಿನಗಳ ಕಾಲ, ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತೆ ಅನ್ನೋ ಭಾವನೆಯಿಂದಾನೇ ನಾವು ಇರಬೇಕಾಗತ್ತೆ, ಬದುಕಬೇಕಾಗತ್ತೆ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.